ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನನ್ನ ವಂದನೆ ಕರ್ತನ ನಾಮದಲ್ಲಿ ಎಲ್ಲರಿಗೂ ಸಲ್ಲಿಸ್ತಾ ಇದ್ದೇನೆ. ಹೀಗೆ ನಿಮ್ಮೆಲ್ಲರ ಅನ್ಯೋನ್ಯತೆಯಲ್ಲಿ ನಾನೊಬ್ಬ ಸೇರಿಕೊಳ್ಳಲಿಕ್ಕೆ ನನಗೆ ಬಹಳ ಸಂತೋಷವಿದೆ. ಸಂತೋಷದ ಒಂದು ಸಮಯವಿದು. ಯಾಕಂದ್ರೆ ನಮ್ಮ ಕರ್ತನು ನಮ್ಮ ಮಧ್ಯದಲ್ಲಿ ಇದ್ದಾನೆ. ಆತನ ಮಹಿಮೆಗಾಗಿ ನಾವೆಲ್ಲರೂ ಇಲ್ಲಿ ಸೇರಿ ಬಂದಿದ್ದೇವೆ. ನಾವು ಮಾತನಾಡ್ಲಿಕ್ಕಿರುವಂತ ವಿಷಯ, ಧ್ಯಾನ ಮಾಡ್ಲಿಕ್ಕಿರುವಂತ ವಿಷಯ ದೇವರ ವಾಕ್ಯ ಎಂಬುದೇ. ದೇವರ ವಾಕ್ಯ ಸತ್ಯವಾಗಿದೆ. ನಮ್ಮ ಕರ್ತನು ತಾನೇ ಹೇಳ್ತಾನೆ, ನಿನ್ನ ವಾಕ್ಯವು ಸತ್ಯ ಎಂಬುದಾಗಿ. Thy word is truth. ಯೋಹಾನ 17:17. ನಾವು ನೋಡ್ತೇವೆ, ಇದು ಯೆಹೋವನ ಪುಸ್ತಕ ಎಂಬುದಾಗಿ. ಈ 66 ಪುಸ್ತಕಗಳಿರುವಂತಹ ಒಂದೇ ಒಂದು ಪುಸ್ತಕ, ಅದು ಯೆಹೋವನ ಪುಸ್ತಕವಾಗಿದೆ. ಅದರಲ್ಲಿ ಸತ್ಯ ಮಾತ್ರ ಇದೆ. ಯಾಕಂದ್ರೆ ನಮ್ಮ ದೇವರು ಸತ್ಯ ದೇವರಾಗಿದ್ದಾನೆ, ನಮ್ಮ ದೇವರು ಜೀವವುಳ್ಳ ದೇವರಾಗಿದ್ದಾನೆ. ಆದುದರಿಂದ ಆತನ ವಾಕ್ಯವು ಸತ್ಯವಾಗಿದೆ, ಆತನ ವಾಕ್ಯವು ಜೀವವುಳ್ಳದ್ದಾಗಿದೆ, ಜೀವ ಕೊಡುವಂತದ್ದಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ವಿಲಿಯಂ ಆಲ್ಬ್ರೈಟ್ ಎಂಬಂತ ಒಂದು ಪ್ರಸಿದ್ಧನಾದಂತ ಅಡ್ವೊಕೇಟ್ ಇದ್ದ. ಆ ವ್ಯಕ್ತಿ ದೇವರ ವಾಕ್ಯದಲ್ಲಿ ಹೇಳಲ್ಪಟ್ಟಿರುವಂತ ಚರಿತ್ರ ಪುರುಷರು ಅದು ಚಾರಿತ್ರಿಕವಾಗಿ ಇಲ್ಲ, ಸುಮ್ಮನೆ ಕಟ್ಟುಕತೆ ಎಂಬುದಾಗಿ ಹೇಳಿ ಅದನ್ನ ಸಂಶೋಧನೆ ಮಾಡ್ಲಿಕ್ಕಾಗಿ ಮಿಡಿಲ್ ಈಸ್ಟ್ ಪ್ರದೇಶಕ್ಕೆ ಹೋದ. ಅವನು ಅವನ ಫ್ರೆಂಡ್ಸ್ ಎಲ್ಲ ಸೇರಿ ಮಿಡಿಲ್ ಈಸ್ಟ್ ನಲ್ಲಿ ಕೆಲವು ವರ್ಷಗಳಿದ್ದು ಅಲ್ಲಿ ಇಲ್ಲಿ ಎಲ್ಲ ಇನ್ವೆಸ್ಟಿಗೇಷನ್ ಮಾಡಿ, ರಿಸರ್ಚ್ ಮಾಡಿ, ಎಕ್ಸ್ಕವೇಷನ್ ಮಾಡಿ ಕೊನೆಗೆ ಒಂದು ಪುಸ್ತಕ ಬರೆದಿದ್ದಾರೆ. ಆ ಪುಸ್ತಕದ ಹೆಸರು ಫ್ರಮ್ ಸ್ಟೋನ್ ಏಜ್ ಟು ಕ್ರಿಶ್ಚಿಯಾನಿಟಿ. ನಿಮಗೆ ಅರ್ಥವಾಗಬಹುದು. ಸ್ಟೋನ್ ಏಜ್ ನಿಂದ ಕ್ರಿಶ್ಚಿಯಾನಿಟಿಯವರೆಗೆ ಎಂಬಂತ ಆ ಪುಸ್ತಕದಲ್ಲಿ ಬೈಬಲ್ ಅಲ್ಲಿ ಏನ್ ಹೇಳಲ್ಪಟ್ಟಿದೆಯೋ ಅದೆಲ್ಲವೂ ಸತ್ಯ. ಅವರು ಕಂಡುಹಿಡಿಯಲಿಕ್ಕೆ ಆಗದೆ ಇರುವಂತಹ ಸತ್ಯ ಕೂಡ ಬೈಬಲ್ ಅಲ್ಲಿ ಇದೆ. ಆಮೇಲೆ ಆತ ಬಂದು ಹೇಳ್ತಾನೆ, ಇಲ್ಲ, ಬೈಬಲ್ ಸತ್ಯ, ಇದರ ಮುಂದೆ ಯಾರು ಯಾವ ಆರ್ಗ್ಯುಮೆಂಟ್ ತರಲಿಕ್ಕೆ ಆಗುವುದಿಲ್ಲ ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆಯೇ ಒಂದು 100 ವರ್ಷ ಹಿಂದೆ ವಾಲ್ಟೇರ್ ಎಂಬಂತ ಒಬ್ಬ ಏಥಿಯಿಸ್ಟ್ ಇದ್ದ, ನಾಸ್ತಿಕ. ಆತ ಹೇಳಿದ್ದಾನೆ, ಕೇವಲ 100 ವರ್ಷದೊಳಗೆ ಈ ಬೈಬಲ್ ಈ ಭೂಲೋಕದಿಂದನೇ ಇಲ್ಲದಂತಾಗುತ್ತೆ. ಆತ ಹೇಳಿ ಹೋಗೇ ಬಿಟ್ಟ, ಸತ್ತೋಗ್ಬಿಟ್ಟ. ಆದ್ರೆ ದೇವರ ಬೈಬಲ್ 100 ವರ್ಷವಲ್ಲ, ಈಗ ಹೆಚ್ಚು ಕಮ್ಮಿ 200 ವರ್ಷವಾಗ್ತಾ ಇದೆ, ಇನ್ನು ಜೀವಿಸುತ್ತಾ ಇದೆ. ಯಾಕಂದ್ರೆ ಇದು ಜೀವವುಳ್ಳ ದೇವರ ವಾಕ್ಯವಾಗಿದೆ. ಆ ವಾಲ್ಟೇರ್ನ ಮನೆ ಇಂದು ಬೈಬಲ್ ಪುಸ್ತಕಗಳ ಒಂದು ಗೋಡೌನ್ ದೇವರು ಎಷ್ಟು ಅದ್ಭುತಕರವಾದ ರೀತಿಯಲ್ಲಿ ತನ್ನ ವಾಕ್ಯವನ್ನು ಉಳಿಸಿಕೊಂಡಿದ್ದಾನೆ. ಅದು ಸತ್ಯವಾಗಿದೆ. ಒಂದು ವೇಳೆ ನಮ್ಮ ಕೈನಲ್ಲಿರುವಂತಹ ಈ ಪುಸ್ತಕದಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆಗದೇ ಇರುವಂತ, ಯಾವ ಮ್ಯಾನಿಪ್ಯುಲೇಷನ್ ಮಾಡ್ಲಿಕ್ಕೆ ಸಾಧ್ಯವಿಲ್ಲದೆ ಇರುವಂತ, ಯಾವ ಕರಪ್ಷನ್ ಮಾಡ್ಲಿಕ್ಕೆ ಆಗದೇ ಇರುವಂತ ಆ ಪುಸ್ತಕ, ಒರಿಜಿನಲ್ ಪುಸ್ತಕ ದೇವರ ಬಳಿಯಲ್ಲಿದೆ. Thy word is settled in heaven. 119ನೇ ಕೀರ್ತನೆಯಲ್ಲಿ ನಾವು ಓದ್ತೇವೆ. ಈ ಪುಸ್ತಕದಲ್ಲಿ ಮಿಸ್ಟೇಕ್ ಇದೆ, ಸುಳ್ಳಿದೆ ಎಂಬುದಾಗಿ ಬಹಳ ಜನ ಆರ್ಗ್ಯೂ ಮಾಡ್ತಾ ಇದ್ರು. ಮಾಡ್ತಾ ಬಂದಿದ್ದು ಕೇಳಿ ಒಬ್ಬ ವಿಶ್ವಾಸಿಯಾದವನು 1935 ಇಂದಿಗೆ ಹೆಚ್ಚು ಕಮ್ಮಿ 85 ವರ್ಷ ಹಿಂದೆ $1,000 ಅಮೆರಿಕನ್ ಬ್ಯಾಂಕ್ ಅಲ್ಲಿ ಇಟ್ಟು ಒಂದು ಚಾಲೆಂಜ್ ಮಾಡಿದ್ದಾನೆ. ಬೈಬಲ್ ಅಲ್ಲಿ ಯಾವ್ದಾದ್ರು ಸುಳ್ಳಿದ್ರೆ, ಯಾವ್ದಾದ್ರು ಮಿಸ್ಟೇಕ್ ಇದ್ರೆ ಈ $1,000 ವಿತ್ ಆಲ್ ಇಟ್ಸ್ ಇಂಟರೆಸ್ಟ್ ಶುಡ್ ಬಿ ಹಿಸ್. ಅದು ಅವರಿಗೆ ಸಂಬಂಧಪಟ್ಟಿದೆ, ಅವರು ತಕೊಳ್ಳಿ ಎಂಬುದಾಗಿ. ಆ ದುಡ್ಡು ಇನ್ನು ಅಲ್ಲೇ ಉಳ್ಕೊಂಡಿದೆ, ಇನ್ನು ಯಾರು ತಗೊಂಡಿಲ್ಲ. ಈಗ $1,00,000 ಆಗಿದೆ. ಓಕೆ, ದೇವರ ವಾಕ್ಯದಲ್ಲಿ ಹೇಳಲ್ಪಟ್ಟಿರುವಂತ ಕೆಲವು ವಿಷಯಗಳು ನಾವು ನೋಡೋಣ. ಇದು ಸತ್ಯವಿದೆಯೋ ಇಲ್ಲವೋ ಎಂಬುದಾಗಿ. ನೀವೆಲ್ಲರೂ ದಯವಿಟ್ಟು ನನಗೆ ಸಹಾಯ ಮಾಡಬೇಕು. ಅದೇನಂದ್ರೆ, ಎಲ್ಲರೂ ಬೈಬಲ್ ತೆಗೆದಿಟ್ಕೊಳ್ಳಿ. ಕೆಲವು ಓದಬೇಕಾಗುತ್ತೆ, ಅಂತವು ಮಾತ್ರ ಓದಿ. ಎಲ್ಲವೇನು ಓದೋದು ಬೇಡ, ಆದ್ರೂ ಹೇಳುವಂಥದ್ದು ತೆಗೆದಿಟ್ಕೋಬೇಕು ಜಲ್ದಿ. ಸರಿ, ಶುರು ಮಾಡೋಣ.
ದೇವರ ನಾಮದ ಮಹಿಮೆಗಾಗಿ ನಾವು ದೇವರ ವಾಕ್ಯದಿಂದಲೇ ಕೆಲವು ಸಂಗತಿಗಳನ್ನು ನೋಡೋಣ. ಜೋಬ್ 37:7. ಜೋಬ್ 37:7 ಅಲ್ಲಿ ಏನ್ ಬರೆದಿದೆ ನೋಡಿ, ಒಬ್ಬರು ಓದಿ. ಆತನು ತನ್ನ ಕೆಲಸವನ್ನು ಎಲ್ಲರೂ ತಿಳಿದುಕೊಳ್ಳಬೇಕೆಂದು ಪ್ರತಿಯೊಬ್ಬನ ಕೈಯನ್ನ ಮುದ್ರಿಸುವನು. ಅಂಕಲ್ ಅಬ್ರಮ್ ಅಂಕಲ್. ಥ್ಯಾಂಕ್ ಯು ಸಾಕು, ನಿಮ್ಗೆ ಅರ್ಥವಾಯ್ತಲ್ಲ? He has sealed every man's hands. ದೇವರು ಪ್ರತಿಯೊಬ್ಬ ಮನುಷ್ಯನ ಕೈ ಮೇಲೆ ಮುದ್ರೆ ಹಾಕಿದ್ದಾನೆ. ಯಾವ ಮುದ್ರೆ ಅದು? ಒಂದು ವೇಳೆ ನಮ್ಮ ಸಿಗ್ನೇಚರ್ ಹೆಚ್ಚು ಕಮ್ಮಿ ಆದರೂ ದೇವರು ಹಾಕಿದಂತ ಆ ಮುದ್ರೆ ಹೆಚ್ಚು ಕಮ್ಮಿ ಆಗುವುದಿಲ್ಲ. ಅದಕ್ಕೆ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಮೇಲೆ in addition to our signatures, government is insisting our thumb impression, ಹೆಬ್ಬೆಟ್ಟಿನ ಗುರುತು ಇನ್ಸಿಸ್ಟ್ ಮಾಡ್ತಾರೆ. ನಿಮಗೆ ಎಲ್ಲರಿಗೂ ಗೊತ್ತಿದೆ, ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಮೇಲೆ ಹೆಬ್ಬೆಟ್ಟಿನ ಗುರುತು ಬೇಕು. ಈಗ ನೀವು ಆಧಾರ ಮಾಡ್ಸಕ್ ಹೋಗಿ ಅಲ್ಲೂ ಕೇಳ್ತಾರೆ. ಯಾಕೆ? ಅವ್ರಿಗೆ ಹೇಗೆ ಗೊತ್ತಿತ್ತು ಈ ಹೆಬ್ಬೆಟ್ಟಿನ ಈ ಗುರುತು ಮಾಯ ಆಗೋದಿಲ್ಲ ಅಂತ ಹೇಳಿ? ಸುಮಾರು 4,000 ವರ್ಷ ಹಿಂದೆ ನಮ್ಮ ದೇವರು ತನ್ನ ದಾಸರ ಮುಖಾಂತರವಾಗಿ ಈ ಸತ್ಯ ಸಂಗತಿಯನ್ನು ಬೆರೆಸಿ ಇಟ್ಟಿದ್ದಾನೆ ತನ್ನ ಪುಸ್ತಕದಲ್ಲಿ. ಆ ವಾಕ್ಯ ಸತ್ಯವಾಗಿದೆ, ಇದರಲ್ಲಿ ಯಾವ ಸುಳ್ಳು ಇಲ್ಲ, ಇದರಲ್ಲಿ ಯಾವ ಮಿಸ್ಟೇಕು ಇಲ್ಲ. ಇದು ಸತ್ಯ ದೇವರ ಸತ್ಯ ನುಡಿಯಾಗಿದೆ. ಹಾಗೆ ಇನ್ನು ಓದ್ಕೊಳ್ಳಿ, ಜೆನೆಸಿಸ್ 17:12. ಜೆನೆಸಿಸ್ 17:12. ಇನ್ನೊಬ್ಬರು ಯಾಜಕಕಾಂಡ ತೆಗೆದಿಟ್ಕೊಳ್ಳಿ, ಯಾಜಕಕಾಂಡ 12:3. ಇನ್ನೊಬ್ಬರು ಲೂಕ್ 1:59. ಎಲ್ಲಾ ತಲಾಂತರಗಳಲ್ಲಿ ನಿಮ್ಮಲ್ಲಿರುವ ಪ್ರತಿಯೊಬ್ಬ ಗಂಡಸು ಮನೆಯಲ್ಲಿ ಹುಟ್ಟಿದವನಾದರೂ ನಿನ್ನ ಸಂತತಿಯಲ್ಲಿ ಹುಟ್ಟದೆ ಅನ್ಯರಿಂದ ಕ್ರಯಕ್ಕೆ ತೆಗೆದುಕೊಂಡವನಾದರೂ 8 ದಿನಗಳ ವಯಸ್ಸುಳ್ಳವನಾದಾಗ ಅವನಿಗೆ ಸುನ್ನತಿ ಮಾಡಿಸಬೇಕು. ಸಾಕು ಬ್ರದರ್, ಥ್ಯಾಂಕ್ ಯು. ದೇವರ ನಾಮಕ್ಕೆ ಮಹಿಮೆ ಆಗಲಿ. ಒಂದು ಗಂಡು ಮಗು ಹುಟ್ಟಿ 8ನೇ ದಿವಸಕ್ಕೆ ಅದಕ್ಕೆ ಸರ್ಕಮ್ಸಿಷನ್ ಮಾಡಿಸ್ಬೇಕು, ಸುನ್ನತಿ ಮಾಡಿಸ್ಬೇಕು. ಎಷ್ಟನೇ ದಿವಸ? 8ನೇ ದಿವಸ. ಯಾಕೆ 8ನೇ ದಿವಸ? ಸುನ್ನತಿ ಮಾಡಿಸಿದಾಗ ಬ್ಲೀಡಿಂಗ್ ಆಗುತ್ತೆ. ಆ ಬ್ಲೀಡಿಂಗ್ ಆಗಬಾರದು. ಆ ಗಾಯದಲ್ಲಿ ಬ್ಲಡ್ ಇಮಿಡಿಯೇಟ್ ಆಗಿ ಕ್ಲಾಟ್ ಆಗಬೇಕು. ಅದಕ್ಕೋಸ್ಕರವಾಗಿ 8ನೇ ದಿವಸಕ್ಕೆ ಮಾಡಿಸ್ಬೇಕು. ಯಾಕೆ? 8ನೇ ದಿವಸದ ವಿಶೇಷತೆ ಏನು? ಮೆಡಿಕಲ್ ಸೈನ್ಸ್ ಅಲ್ಲಿ ಇದ್ದವರು ನೋಡಿ, ಮೆಡಿಕಲ್ ಸೈನ್ಸ್ ಅಲ್ಲಿ ಇದ್ದವರಿಗೆ ಗೊತ್ತಿರುತ್ತೆ. ಆದ್ರೆ ನಿಮ್ಮಲ್ಲಿ ಯಾರಾದ್ರೂ ಇದ್ರೆ ಕೇಳಿಕೊಳ್ಳಿ. ವಾಟ್ ಇಸ್ ದ ಸ್ಪೆಷಾಲಿಟಿ ಆಫ್ 8th ಡೇ? ಆ 8ನೇ ದಿವಸ ವೈಟಮಿನ್ ಕೆ ಜಾಸ್ತಿ ಪ್ರೊಡಕ್ಷನ್ ಆಗುತ್ತೆ ಒಬ್ಬ ಮಗುವಿನಲ್ಲಿ. ಅರ್ಥವಾಯ್ತಾ? ಈ ವೈಟಮಿನ್ ಕೆ ಬ್ಲಡ್ ಹೆಪ್ಪುಗಟ್ಟಲಿಕ್ಕೆ, ಕ್ಲೋಟ್ ಆಗಲಿಕ್ಕೆ ಸಹಾಯವಾಗುತ್ತೆ. ಇಮ್ಮಿಡಿಯೇಟ್ ಆಗಿ ಕ್ಲೋಟ್ ಆಗುತ್ತೆ, ಬ್ಲೀಡಿಂಗ್ ಆಗುವುದಿಲ್ಲ. ಹಾಗಾದ್ರೆ ನಮ್ಮ ದೇವರಿಗೆ ಜ್ಞಾನವಿತ್ತೋ ಇಲ್ವೋ? ನಮ್ಮ ದೇವರು ಸಾಂಕಲ್ಪಿಕ ದೇವರಲ್ಲ, ಇಮ್ಯಾಜಿನರಿ ಗಾಡ್ ಅಲ್ಲ. ಅವನು ಸತ್ಯ ದೇವರು, ಜೀವವುಳ್ಳ ದೇವರು, ಜ್ಞಾನಿಯಾದಂತ ದೇವರು. ಇನ್ನು ನಾವು ನೋಡೋಣ, ಅದೇ ಜೆನೆಸಿಸ್ 9:4. ಇನ್ನೊಬ್ಬರು ಯಾಜಕಕಾಂಡ 17:11. ಇನ್ನೊಬ್ಬರು ಡ್ಯೂಟರೋನಮಿ 12:23. ಧರ್ಮೋಪದೇಶಕಾಂಡ. ಯಾವ್ದಾದ್ರು ಒಬ್ಬರು ಓದಿ. ಇನ್ನು ಮೇಲೆ ಎಲ್ಲಾ ಪ್ರಾಣಿಗಳು ಪ್ರಳಯದಿಂದ ನಾಶವಾಗುವುದಿಲ್ಲ. ಇನ್ನು ಮುಂದೆ ಭೂಮಿಯನ್ನು ಹಾಳು ಮಾಡುವ ಪ್ರಳಯವು ಬರುವುದೇ ಇಲ್ಲ ಎಂದು ಹೇಳಿದನು. 9:4 ಜೆನೆಸಿಸ್ 4. ಆದರೆ ಕೂಡಿರುವ ಮಾಂಸವನ್ನು ನೀವು ತಿನ್ನಬಾರದು. ಅಷ್ಟೇ ನಮಗೆ ಬೇಕಾದ್ದು ಅಷ್ಟು. ರಕ್ತದಿಂದ ಕೂಡಿದ ಮಾಂಸ ತಿನ್ನಬಾರದು. ಯಾಕೆ? ಕಾರಣ ಇದೆ ಅಲ್ಲಿ, ಓದಿ.
ರಕ್ತದಿಂದ ಕೂಡಿರೋ ಮಾಂಸವನ್ನು ತಿನ್ನಬಾರದು, ರಕ್ತವು ಆ. ಜೀವವಷ್ಟೇ. ಸಾಕು. ನಮ್ಮ ಜೀವ ಎಲ್ಲಿ ಇದೆ? ನಮ್ಮ ಈ ದೇಹದ ಜೀವ ಎಲ್ಲಿ ಇದೆ? ನಮ್ಮ ರಕ್ತದಲ್ಲಿದೆ. ಇದು ಯಾವಾಗ ಹೇಳಿದ್ದು? ಹೆಚ್ಚು ಕಮ್ಮಿ 3,500 ಮುಕ್ಕಾಲು ಹೆಚ್ಚು ಕಮ್ಮಿ 4,000 ವರ್ಷ ಹಿಂದೆ ಹೇಳಿದಂತ ಮಾತು ದೇವರು ತಿಳಿಸಿಕೊಟ್ಟಿದ್ದು, ನೋಹನಿಗೆ ತಿಳಿಸಿಕೊಟ್ಟಿದ್ದು. ನಮ್ಮ ದೇವರ ವಾಕ್ಯ ಸತ್ಯವಾಗಿದೆ, ಅದರಲ್ಲಿ ಯಾವ ಸುಳ್ಳು ಇಲ್ಲ. ಸೈನ್ಸ್ ಇವತ್ತು ಅದನ್ನ ಕೌಂಟರ್ ಸೈನ್ ಮಾಡಿ ಹೇಳ್ತಾ ಇದೆ. ಎಸ್, ದ ಲೈಫ್ ಆಫ್ ಫ್ಲೆಶ್ ಈಸ್ ಇನ್ ದ ಬ್ಲಡ್. ಹೌದಾ? ಯಾರಿಗಾದ್ರೂ ಅನುಮಾನವಿದ್ರೆ ಅದನ್ನು ನೋಟ್ ಮಾಡಿ ಇಟ್ಕೊಳ್ಳಿ, ತಿಳಿಸಿ. ದೇವರ ಮಹಿಮೆಗಾಗಿ ನಾವು ಅದರ ಬಗ್ಗೆ ಡಿಸ್ಕಸ್ ಮಾಡೋಣ. ಆಮೇಲೆ ನೆಕ್ಸ್ಟ್ ನೀವು ಅತಿಶಯಕರವಾದ ಇನ್ನೊಂದು ವಿಷಯ ಓದಿ, ಜಾಬ್ 20 ನೋಟ್ ಮಾಡಿ ಇಟ್ಕೊಳ್ಳಿ. ವಾಕ್ಯ 12ರಿಂದ 29. ವಾಕ್ಯ 12ರಿಂದ 29 ಎಲ್ಲ ಓದೋದು ಬೇಡ, ಒಂದು ಮಾತ್ರ ಓದಿ. ಒಂದಂದ್ರೆ 2-3 ವಾಕ್ಯ ಓದಿ. 12ರಿಂದ 14 ವಾಕ್ಯಗಳು ಓದಿ. ಕೆಟ್ಟತನವು ಅವನ ಬಾಯಿಗೆ ಸಿಹಿಯಾಗಿರಲು ಅವನ ನಾಲಿಗೆಯ ಕೆಳಗೆ ಅದನ್ನು ಅಡಗಿಸಿ ನುಂಗದೆ ಕಾಪಾಡುತ್ತಾ ಬಾಯಲ್ಲಿ ಇಟ್ಟುಕೊಂಡಿದ್ದ. ಸಾಕು ಬರ, ಸಾಕು ಸಾಕು ಸಾಕು. ಅಲ್ಲಿ ನಮ್ಮ ಪಾಯಿಂಟ್ ಬಂದಿದೆ. ಏನಿದು? ಕೆಟ್ಟತನ ಎಲ್ಲಿ ಇಟ್ಕೋಬೇಕು? ಎಲ್ಲಿ ಇಟ್ಕೊಳ್ತಾನೆ? ನಾಲಿಗೆಯ ಅಡಿಯಲ್ಲಿ. ಯಾರಿಗಾದ್ರೂ ಗೊತ್ತಾಯ್ತಾ? ಕ್ಲೂ ಸಿಗ್ತಾ ಏನಿದು ಅಂತ ಹೇಳಿ? ಯಾರಿಗಾದ್ರೂ ಕ್ಲೂ ಸಿಗ್ತಾ? ಹಾರ್ಟ್ ಅಟ್ಯಾಕ್ ಆದಾಗ. ಅಲ್ಲ ಬೇಡ ಬೇಡ ಬೇಡ. ಅಲ್ಲ ಕೆಟ್ಟತನ. ಈಗ ಬ್ರದರ್, ಈ ಕೈಯಲ್ಲಿ ತೆಗೆದು ಸ್ವಲ್ಪ ಪ್ರೆಸ್ ಮಾಡಿ, ಪುಡಿ ಮಾಡಿ, ಮೆಲ್ಲ ಕೈಯಿಂದ ಬಾಯಿ ಓಪನ್ ಮಾಡಿ ನಾಲಿಗೆ ಅಡಿಯಲ್ಲಿ ಹಾಕ್ತಾರಲ್ಲ, ಏನದು? ಗುಟ್ಕಾ. ಅಲ್ಲ, ಹಾರ್ಟ್ ಚೆನ್ನಾಗಿದ್ದಾಗಲ್ಲ. ಹಾಗೆ ಹೇಳ್ಕೊಳ್ಳಿ, ನನಗೆ ಗೊತ್ತಿಲ್ಲ ಅದು. ಗುಟ್ಕಾ, ಜರ್ದಾ ಏನೋ ಹೇಳ್ತಾರೆ, ಅದೇನಾದ್ರೂ ಇರ್ಲಿ. ಇವತ್ತು ನಾನು ನೀವು ಇಲ್ಲವಾದ್ರು ಕೆಲವರಾದ್ರೂ ಹಾಕ್ತಾರೆ, ಹೌದಾ? ಹಾಗಾದ್ರೆ ನಮ್ಮ ದೇವರಿಗೆ ಇದು ಗೊತ್ತಿತ್ತಾ? ಮನುಷ್ಯನ ಕಟ್ಟತನವು ಭೂಮಿ ಮೇಲೆ ಹೆಚ್ಚಾಗುತ್ತೆ ಆದಾಗ ಇಂದಿಂದ ಕಾರ್ಯಗಳು ಮಾಡ್ತಾನೆ, ಅದರಲ್ಲಿ ಇದು ಒಂದು. ಹೌದಲ್ಲ? ಹಾಗಾದ್ರೆ ಇನ್ನು ಕೆಲವು ವಿಷಯ ನೋಡೋಣ. ಜೆನೆಸಿಸ್ 1:2 ಅದು ನಿಮ್ಗೆಲ್ಲರಿಗೂ ಗೊತ್ತಿರೋ ವಿಷಯನೇ. ಆದಿಯಲ್ಲಿ ದೇವರು ಸೃಷ್ಟಿಯನ್ನು ಮಾಡಿದಾಗ ಏನಾಯ್ತು? ದಿ ಎರ್ತ್ ವಾಸ್ ವಿತೌಟ್ ಫಾರ್ಮ್ ಅಂಡ್ ವಾಯ್ಡ್, ಡಾರ್ಕ್ನೆಸ್ ವಾಸ್ ಅಪಾನ್ ದ ಫೇಸ್ ಆಫ್ ದ ಡೀಪ್. ಭೂಮಿಯು ಬೆರದಾಗಿಯೂ ಆಮೇಲೆ ಶೂನ್ಯವಾಗಿಯೂ ಇತ್ತು. ಅದು ಓದಿ, ಜೆನೆಸಿಸ್ 1:2. ಯಾರಾದ್ರೂ ಓದಿ. ಕೇಳಿಸ್ತಾ ಇಲ್ವಾ? ಭೂಮಿಯು ಕ್ರಮವಿಲ್ಲದೆಯೋ ಬರಿದಾಗಿ ಇತ್ತು, ಆದಿಸಾಗರದ ಮೇಲೆ ಕತ್ತಲಿತ್ತು. ಸಾಕು ಸಾಕು ಸಾಕು. 1910ನೇ ಇಸ್ವಿಯವರೆಗೆ ಇಲ್ಲ, ಭೂಮಿ ಸೃಷ್ಟಿಸಲ್ಪಟ್ಟಾಗ ಬಹಳ ಹಿಂದಕ್ಕೆ ಹೋಗಿ ಸೈಂಟಿಸ್ಟ್ಗಳು ಯಾವ್ಯಾವ್ದೋ ಇಕ್ವಿಪ್ಮೆಂಟ್ ಮುಖಾಂತರವಾಗಿ ನೋಡಿದಾಗ ಇಟ್ ವಾಸ್ ಬ್ರೈಟ್ ಅಂಡ್ ಹಾಟ್ ಅಂಡ್ ಇಟ್ ವಾಸ್ ಆಫ್ ಡಿಸ್ಕ್ ಶೇಪ್. ಡಿಸ್ಕಿನ ಶೇಪ್ ನಲ್ಲಿತ್ತು, ಭಯಂಕರವಾದ ಪ್ರಕಾಶವಿತ್ತು, ಭಯಂಕರವಾದ ಹೀಟ್ ಇತ್ತು. ಇದೆಲ್ಲವೂ ಸೈಂಟಿಸ್ಟ್ಗಳು ಹೇಳ್ತಾ ಬಂದ್ರು. ಬೈಬಲ್ ಈಸ್ ಫಾಲ್ಸ್. ಎಲ್ಲಿವರೆಗೆ? 1910ನೇ ಇಸ್ವಿಯವರೆಗೆ. ಆದರೆ 1910ನೇ ಇಸ್ವಿಯಲ್ಲಿ ಡಾಕ್ಟರ್ ಇ ಪಿ ಹಬ್ಬಲ್ ಅವರು ಇದು ಒಪ್ಪಲಿಲ್ಲ. ದೇವರ ವಾಕ್ಯದಲ್ಲಿ ಸುಳ್ಳಿದ್ರೆ ನಾನು ಯಾತಕ್ಕೆ ಈ ವಾಕ್ಯ ನಂಬಬೇಕು? ಆತನು ರಿಸರ್ಚ್ ಮಾಡಿದ್ದ, ಮತ್ತು ರಿಸರ್ಚ್ ಮಾಡಿಕೊಂಡು ಹಿಂದಕ್ಕೆ ಹೋಗಿ ನೋಡಿ ಅವನೇನ್ ಕಂಡಿಡಿದಿಯಾನೆ? ನೋ, ಆದಿಯಲ್ಲಿ ದಿ ಅರ್ತ್ ವಾಸ್ ವಿತೌಟ್ ಫಾರ್ಮ್, ಯಾವ ಒಂದು ಆಕಾರವೂ ಇಲ್ಲದೆ ಇತ್ತು. ಈ ಮೋಡಗಳು ಯಾವ ರೀತಿಯಲ್ಲಿ ನಮಗೆ ಕಾಣಿಸಿಕೊಳ್ಳುತ್ತೆ, ಯಾವ ಆಕಾರವೂ ಇಲ್ಲದ ಹಾಗಿತ್ತು. ಅದು ಅಲ್ಲ, ಬ್ಲ್ಯಾಕ್ ನೆಬುಲಾ. ಆ ಬ್ಲ್ಯಾಕ್ ನೆಬುಲಾದಲ್ಲಿ ಯಾವ ಪ್ರಕಾಶದ ಅಂಶವೂ ಕೂಡ ಇರಲಿಲ್ಲ. ಹಾಗಾದ್ರೆ ಎಲ್ಲಿಯವರೆಗೆ ನೀವು ಎಷ್ಟು ಹಿಂದಕ್ಕೂ ಹೋದರೂ
ಅದೇ ಅವಸ್ಥೆ ಇತ್ತು. ಇನ್ ದಿ ಬಿಗಿನಿಂಗ್ ಇಟ್ ವಾಸ್ ಅಟರ್ಲಿ ಡಾರ್ಕ್ನೆಸ್. ಆಮೇಲೆ ದೇವರು ಭೂಮಿಯನ್ನು ಸೃಷ್ಟಿ ಮಾಡಿದಾಗ ಮೊದಲು ಸೃಷ್ಟಿ ಮಾಡಿದ ಒಂದು ಐಟಮ್ ಏನು? ಲೈಟ್. ಲೆಟ್ ದೇರ್ ಬಿ ಲೈಟ್. ಬೆಳಕಾಗಲಿ. ಹೌದು, ಅಲ್ಲಿಯವರೆಗೆ ಕತ್ತಲೆ ಇತ್ತು. ದೇವರ ವಾಕ್ಯ ಸತ್ಯವಾಗಿದೆಯೋ ಇಲ್ವೋ ನೀವು ಅದನ್ನ ನೋಟ್ ಮಾಡಿ ಇಟ್ಟುಕೊಳ್ಳಿ. ಯಾರಾದ್ರೂ ನಿಮಗೆ ಕ್ವಶನ್ ಮಾಡಿದಾಗ ಹೇಳ್ಬೇಕಿದು. ಡಾಕ್ಟರ್ AP ಹಬ್ಬಲ್ ಅವರು ಕಂಡು ಹಿಡಿದು ಸೈಂಟಿಫಿಕ್ ವರ್ಲ್ಡ್ ಗೆ ತಿಳಿಸಿ ಇವತ್ತು ಲೋಕದಲ್ಲಿ ಜ್ಞಾನವುಳ್ಳವರೆಲ್ಲರಿಗೂ ತಿಳಿದಂತ ಒಂದು ಸತ್ಯವಾಗಿದೆ ಈ ವಿಷಯ. ಹಾಗೆ ನಮ್ಮ ಭೂಮಿ ಎಲ್ಲಿ ನಿಂತಿದೆ? ನಾನು ಈ ಹಿಂದೆಯೂ ಕೂಡ ಇದು ಹೇಳಿದಂಗಾಗಿದೆ, ಹೇಳಿದಂಗೆ ಕಾಣುತ್ತೆ. ನಮ್ಮ ಭೂಮಿ ಅನೇಕ ಪುರಾಣಗಳ ಮೂಲಕ ನಾವು ನೋಡುವಾಗ ಭೂಮಿ ಯಾವ್ಯಾವ್ದ್ರ ಮೇಲೆ ನಿಂತಿದೆ? ಆನೆಯ ಟಸ್ಕ್ ಇದೆಯಲ್ಲ, ಕೋಡ ಏನೋ, ಆ ಟಸ್ಕ್ ಮೇಲೆ ನಿಂತಿದೆ. ಇನ್ನು ಈ ಟೋರ್ಟಾಯ್ಸ್ ಇದೆಯಲ್ಲ, ಆಮೆಯ ಮೇಲೆ ನಿಂತಿದೆ. ಆಮೇಲೆ ಒಂದು ಅನಂತ ನಾಗಿನ ತಲೆಯ ಮೇಲೆ ನಿಂತಿದೆ. ಆಮೇಲೆ ಭೂಮಿ ದೇವಿಯ ಕೈನಲ್ಲಿ ನಿಂತಿದೆ. ಒಂದು ಕೈ ಸೋತೋದಾಗ, ಪೈನ್ ಆದಾಗ ಇನ್ನೊಂದು ಕೈಗೆ ಚೇಂಜ್ ಮಾಡಿಕೊಳ್ತಾರೆ, ಅವಾಗ ಭೂಕಂಪವಾಗುತ್ತೆ. ಆಮೇಲೆ ಗ್ರೀಕ್ ಪುರಾಣ ಏನ್ ಹೇಳುತ್ತೆ? ಒಂದು ಅಟ್ಲಸ್ ತನ್ನ ಹೆಗಲ ಮೇಲೆ ಹೊತ್ತುಕೊಂಡು ನಿಂತಿದೆ. ಆದ್ರೆ ಇವರು ಯಾರು ಹೇಳಿಲ್ಲ ಅವರೆಲ್ಲಿ ನಿಂತಿದ್ದಾರೆ, ಅವರು ನಿಂತುಕೊಳ್ಳಲಿಕ್ಕೆ ಆಧಾರವೇನು ಎಂಬುದಾಗಿ. ಆದ್ರೆ ನಮ್ಮ ದೇವರು ಏನ್ ಹೇಳ್ತಾನೆ? ಜೋಬ್ 26:7 ನಿಮಗೆ ಗೊತ್ತಿದೆ. ಗಾಡ್ ಹ್ಯಾಂಗ್ಸ್ ದಿ ಅರ್ತ್ ಅಪಾನ್ ನಥಿಂಗ್. ಜೋಬ್ 26:7. ಗಾಡ್ ಹ್ಯಾಂಗ್ಸ್ ದಿ ಅರ್ತ್ ಅಪಾನ್ ನಥಿಂಗ್. ಅಪಾನ್ ನಥಿಂಗ್ ಅದಕ್ಕೆ ಕನ್ನಡದಲ್ಲಿ ಆಧಾರ ಇಲ್ಲದೆ ತೂಗು ಹಾಕಿದ್ದಾನೆ. ಹೌದಾ? ಇದಕ್ಕೆ ಯಾರಿಗಾದ್ರೂ ಡೌಟ್ ಇದೆಯಾ? ಇದರಲ್ಲಿ ಸಂಶಯವಿದ್ರೆ ಹೇಳಿ. ಇಲ್ಲ, ಸಂಶಯಕ್ಕೆ ಕಾರಣವೇ ಇಲ್ಲ. ಆಮೇಲೆ ನಮ್ಮ ಭೂಮಿಯ ವಿಷಯವಾಗಿ ಕೆಲವು ವಿಷಯಗಳು ನಾವು ಓದಿಕೊಳ್ಳೋಣ. ಎಲ್ಲರೂ ಒಂದೊಂದು ಭಾಗ ಓದಿ. ನಾನು ಒಂದೊಂದು ಹೇಳ್ತೇನೆ. ಜೋಬ್ 22:14 ತೆಗೆದಿಟ್ಟುಕೊಳ್ಳಿ, ಓದೋದು ಬೇಡ. ಜೋಬ್ 22:14. ಇನ್ನೊಬ್ಬರು ಕೀರ್ತನೆ 19:6, ಸಾಮ್ಸ್ 19:6. ಇನ್ನೊಬ್ಬರು ಪ್ರೋವರ್ಬ್ 8:27, ಜ್ಞಾನೋಕ್ತಿ 8:27. ಇನ್ನೊಬ್ಬರು ಯೆಶಾಯ 40:22. ಯೆಶಾಯ 40:22. ಇನ್ನು ಒಬ್ಬೊಬ್ಬರಾಗಿ ಓದಿ. ದಟ್ಟವಾದ ಮೋಡಗಳು ಆತನಿಗೆ ಪರದೆಯ ಹಾಗಿರುವುದರಿಂದ ನೋಡಲಾರೆನೋ. ಆಕಾಶ ಮಂಡಲದ ಮೇಲ್ಗಡೆಯಲ್ಲಿಯೇ ನಡೆದಾಡುತ್ತಾನೆ ಎಂದು ಹೇಳಿಕೊಂಡಿಯಲ್ಲವೇ. ವಾಕ್ಯ ಹೇಳ್ಕೊಂಡು ಓದಿ. ಕೀರ್ತನೆ 19:6. ಆಕಾಶದ ಒಂದು ಕಡೆಯಿಂದ ಹೊರಟು ಮತ್ತೊಂದು ಕಡೆಗೆ ಬರುತ್ತಾನೆ, ಅವನು ಬಿಸಿಲಿಗೆ ಮರೆಯಾದದ್ದು ಒಂದು ಇಲ್ಲ. ಸಾಕು ಗೊತ್ತಾಯ್ತಾ? ಅದೇನ್ ಮಾಡ್ತಾ ಇದೆ? ಇಟ್ ಈಸ್ ಮೇಕಿಂಗ್ ಎ ಸರ್ಕ್ಯೂಟ್. ಸರ್ಕ್ಯೂಟ್ ಅಂದ್ರೆ ಗೊತ್ತು. ಒಂದು ಕಡೆಯಿಂದ ಹೋಗಿ 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 ತಿರುಗಿ ಅಲ್ಲಿಯೇ ಬಂದ್ಬಿಡುತ್ತೆ. ದಟ್ ಈಸ್ ಸರ್ಕ್ಯೂಟ್. ಈ ಪ್ರಪಂಚವೆಲ್ಲವೂ ನಮ್ಮ ಸೂರ್ಯನು ಸೇರಿದ ಹಾಗೆ, ನಮ್ಮ ಈ ಸೋಲಾರ್ ಸಿಸ್ಟಮ್ ಸೇರಿದ ಹಾಗೆ ಒಂದು ಸರ್ಕ್ಯೂಟ್ ನಲ್ಲಿ ಇದೆ. ಸರ್ಕ್ಯೂಟ್. ಇನ್ನೊಬ್ಬರು ಒಂದು ವಾಕ್ಯ ಓದಿ. ಆಕಾಶದಲ್ಲಿಲ್ಲವೋ, ನಕ್ಷತ್ರ ಮಂಡಲದ ತುದಿಯು ಎಷ್ಟೋ ಎತ್ತರ. ನನಗೆ ಕೇಳಿಸಿಲ್ಲ, ಯಾಕೋ ಪ್ರಾಬ್ಲಮ್ ಇದೆ. 22 ದೇವರು ಉನ್ನತ ಆಕಾಶದಲ್ಲಿಲ್ಲವೋ, ನಕ್ಷತ್ರ ಮಂಡಲದ ತುದಿಯು ಎಷ್ಟೋ ಎತ್ತರ. ನೀವು ನೋಟ್ ಮಾಡಿ ಇಟ್ಟುಕೊಳ್ಳಿ. ನಾನು ಹೇಳ್ತೇನೆ, ನಿಮ್ಗೆ ಕೇಳಿಸ್ಕೊಳ್ಳೋದಾದ್ರೆ ನೋಟ್ ಮಾಡಿ ಇಟ್ಟುಕೊಳ್ಳಿ. ಆ ವಾಕ್ಯ ಹೇಳಿ, ವಾಕ್ಯ ಬರ್ಕೊಳ್ಳಿ. ಅದರ ಪಕ್ಕದಲ್ಲಿ ಅದೇನ್ ವಿಷಯ ಎಂಬುದಾಗಿಯೂ ಕೂಡ ಬರೆದಿಟ್ಕೊಳ್ಳಿ. ಒಂದು ಜೋಬ್ 22:14. ಅಲ್ಲಿ ಸರ್ಕ್ಯೂಟ್ ನಾವು ನೋಡ್ತೇವೆ. ಜೋಬ್ 22:14 ಸರ್ಕ್ಯೂಟ್ ಅಂದ್ರೆ ಹೋಗೋದು ಬರೋದು, ಸರ್ಕಲ್, ಹೋಗೋದು ಬರೋದು ಹಾಗೆ. ಇನ್ನೊಂದು ಕೀರ್ತನೆ 19:6. ಕೀರ್ತನೆ 19:6 ಅಲ್ಲಿಯೂ ಕೂಡ ಸರ್ಕ್ಯೂಟ್ ನಾವು ನೋಡ್ತೇವೆ. ಸರ್ಕ್ಯೂಟ್. ಇನ್ನೊಬ್ಬರು
ಬರೆದಿಟ್ಟು ಎಲ್ಲರೂ ಬರೀರಿ. ಪ್ರೋವರ್ಬ್ 8:27, ಪ್ರೋವರ್ಬ್ 8:27. ಅಲ್ಲಿ ಏನ್ ನೋಡ್ತೇವೆ ಅಂದ್ರೆ, ದೇವರು ಈ ಪ್ರಪಂಚವನ್ನು ಸೃಷ್ಟಿಸಿದಾಗ ಅವನ್ ಕಾಂಪಸ್ ಹಿಡಿದಿದ್ದಾನೆ. ಕಾಂಪಸ್, ಜಿಯೋಮೆಟ್ರಿ ಬಾಕ್ಸ್ ಅಲ್ಲಿ ಒಂದು ಕಾಂಪಸ್ ಇರುತ್ತೆ ಮಕ್ಕಳಿಗೆ ಸ್ಟಡಿ ಮಾಡ್ಲಿಕ್ಕೆ, ನನಗೂ ಕೂಡ ಇತ್ತು ಹಿಂದಿನ ಕಾಲದಲ್ಲಿ. ಕಾಂಪಸ್ ಹೇಗಿರುತ್ತೆ ಸೈಜದು, ಏನ್ ಅದರ ಫಾರ್ಮ್ ಹೇಗಿರುತ್ತೆ? ರೌಂಡ್ ತಾನೇ ಇರೋದು, ಸರ್ಕಲ್. ಹೌದು, ಈ ಭೂಮಿಯು ವೃತ್ತಾಕೃತಿಯಲ್ಲಿದೆ. ಆಮೇಲೆ ಇನ್ನೊಂದು ಯೆಶಾಯ 40:22, ಯೆಶಾಯ 40:22. ಭೂಮಂಡಲವ ನಿವಾಸಿಗಳು ಮಿಡತೆಗಳಂತೆ ಸಣ್ಣಗೆ ಕಾಣಿಸುವಷ್ಟು ಉನ್ನತವಾದ ಆಕಾಶದಲ್ಲಿ ಆತನು ಆಸೀನನಾಗಿದ್ದಾನೆ. ಆಕಾಶ ಮಂಡಲವನ್ನು ಸಾಕು. ಅದು ಕನ್ನಡದಲ್ಲಿ ಅಷ್ಟು ಕ್ಲಿಯರ್ ಇಲ್ಲ, ಕನ್ನಡ ಇಲ್ಲ, ಮಲಯಾಳವೂ ಅಷ್ಟು ಕ್ಲಿಯರ್ ಇಲ್ಲ. ಇಂಗ್ಲಿಷ್ ಅಲ್ಲಿ ಕ್ಲಿಯರ್ ಇದೆ. He who sits upon the circle of the earth. ಸರ್ಕಲ್ ಅಂದ್ರೆ ಏನದು ನಮಗೆ ಗೊತ್ತು. ನಮ್ಮ ಭೂಮಿಗೆ ಒಂದು ಓರ್ಬಿಟ್ ಇದೆ, ಅದು ಸರ್ಕಲೇ, ಹೌದಲ್ಲ? ಈ ಪ್ರಪಂಚವೆಲ್ಲವೂ ಒಂದು ಸರ್ಕಲ್ ನ ಆಕೃತಿಯಲ್ಲಿ ಇದೆ. ನೀವು ಮನೇಲಿ ಹೋಗಿ ಸ್ಟಡಿ ಮಾಡಿಕೊಳ್ಳಿ ಸಾಕು. ಈಗ ಈ ನೆಟ್ ಪ್ರಾಬ್ಲಮ್ ಇರೋದ್ರಿಂದ ನೀವು ಓದೋದನ್ನ ನೀವು ಕೇಳಕ್ಕಾಗ್ತಾ ಇಲ್ಲ. ಓಕೆ, ನೆಕ್ಸ್ಟ್ ನಮ್ಮ ಈ ಭೂಮಿಯ ವಿಷಯವಾಗಿ ಕರ್ತನು 2000 ವರ್ಷ ಹಿಂದೆ ಹೇಳಿದ ಒಂದು ವಿಷಯ, 2500 ವರ್ಷ ಹಿಂದೆ, ಏನು ಈ ಭೂಮಿ ಪೊಲ್ಯೂಷನ್ ಆಗುತ್ತೆ ಎಂಬುದಾಗಿ. ಒಂದು ಪಾಪದಿಂದ ಪೊಲ್ಯೂಟ್ ಆಗಿದೆ, ಇನ್ನೊಂದು ಮನುಷ್ಯನ ಅಟ್ರೋಸಿಟೀಸ್ ಆನ್ ದಿ ನೇಚರ್, ಮನುಷ್ಯನ ದುಷ್ಕ್ರಿಯೆಗಳಿಂದ ಈ ಭೂಮಿ ಮೇಲೆ ಆತನು ಮಾಡ್ತಿರುವಂತಹ ದುಷ್ಕೃತ್ಯಗಳಿಂದ ಈ ಭೂಮಿಯು ಪೊಲ್ಯೂಟ್ ಆಗಿದೆ ಎಂಬುದಾಗಿ. ಬೇಕಾದ್ರೆ ಓದ್ಕೊಳ್ಳಿ, ಯೆಶಾಯ 24:5-6, ಯೆಶಾಯ 24:5-6, ಯೆಶಾಯ 24:5-6 ಬರ್ಕೊಳ್ಳಿ, ಮನೆಯಲ್ಲಿ ಹೋಗಿ ಓದ್ಕೊಳ್ಳಿ ಕರೆಕ್ಟ್ ಆಗಿ. ದಿ ಎರ್ತ್ ಈಸ್ ಪೊಲ್ಯೂಟೆಡ್ ಎಂಬುದಾಗಿದೆ. ಓದೋದೇನು ಬೇಡ, ಮನೆಯಲ್ಲಿ ಸ್ಟಡಿ ಮಾಡ್ಕೊಳ್ಳಿ, ಮನೆಯಲ್ಲಿ ಓದ್ಕೊಳ್ಳಿ, ಆಯ್ತು. ಆಮೇಲೆ ನೆಕ್ಸ್ಟ್ ಲೂಕ 21:24 ನಾವು ನೋಡ್ತೇವೆ, ಜೆರುಸಲೇಮ್ ಶಾಲ್ ಬಿ ಟ್ರೋಡನ್ ಡೌನ್ ಆಫ್ ದ ಜೆಂಟೈಲ್ಸ್. ಜನಾಂಗಗಳಿಂದ ಜೆರುಸಲೇಮ್ ತುಳಿಯಲ್ಪಡುತ್ತೆ. ದೇವರು, ಮಹೋನ್ನತನಾದ ದೇವರು ಯೆಹೋವ ದೇವರು ತನ್ನ ನಾಮ ಸ್ಥಾಪಿಸಲಿಕ್ಕಾಗಿ ಸರ್ವ ಭೂಮಿಯಲ್ಲಿಯೂ ಆರಿಸಿ ಇಟ್ಟುಕೊಂಡಂತ ಜೆರುಸಲೇಮ್ ಸಿಟಿ, ದ ಹೋಲಿ ಸಿಟಿ, ಅದು ಜನಾಂಗಗಳು ತುಳಿಯುತ್ತಾರೆ ಎಂಬುದಾಗಿ. ಇಟ್ ಶಾಲ್ ಬಿ ಟ್ರೋಡನ್ ಡೌನ್ ಆಫ್ ದಿ ಜೆಂಟೈಲ್ಸ್. ಅನ್ಯ ಜನಾಂಗಗಳು ತುಳಿತಾ ಇದ್ದಾರೆ, ಇವತ್ತು ತುಳಿತಾ ಇದ್ದಾರೆ. ನಮ್ಮ ಕರ್ತನು ಹೇಳಿದ್ದಾನೆ, ಅಂಟಿಲ್ ದೇರ್ ಟೈಮ್ ಈಸ್ ಫುಲ್ಫಿಲ್ಡ್, ಅವರ ಟೈಮ್ ಮುಗಿಯೋ ತನಕ ಅವರು ತುಳಿಯುತ್ತಿರುತ್ತೆ ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಹೇಳಿದಂತ ಮಾತು, ನಮ್ಮ ಕರ್ತನು ಹೇಳಿದಂತ ಮಾತು ಇವತ್ತು ಸತ್ಯವಾಗಿದೆ. ಇವತ್ತು ತುಳಿಯಲ್ಪಡ್ತಾ ಇದೆ. ಜೆರುಸಲೇಮ್ ಸಿಟಿ ಯಹೂದನ ಕೈನಲ್ಲಿ ಇಲ್ಲ, ಇವತ್ತು ಅವರ ಕೈನಲ್ಲಿ ಇರೋದು ನ್ಯೂ ಜೆರುಸಲೇಮ್, ಹಳೆ ಜೆರುಸಲೇಮ್, ಈಸ್ಟರ್ನ್ ಜೆರುಸಲೇಮ್ ಇಂದು ಮುಸ್ಲಿಮ್ಸ್ ಕೈನಲ್ಲಿದೆ. ಯಾಕಂದ್ರೆ ಅವರ ಒಂದು ಮೋಸ್ಕ್ ಅಲ್ಲಿ ಇದೆ, ದಿ ಮೋಸ್ಕ್ ಆಫ್ ಓಮಾರ್, ಇಲ್ಲವಾದ್ರೆ ದ ಡೂಮ್ ಆಫ್ ದ ರಾಕ್. ಅದು ಪ್ರಪಂಚಕ್ಕೆ 3ನೇ ಹೋಳಿ ಮೋಸ್ಕ್ ಆಗಿದೆ ಅವರಿಗೆ. ಮೆಕ್ಕಾ 1, ಮೆದಿನಾ 2, ಜೆರುಸಲೇಮ್ 3, 3ನೇ ಅತಿ ಪರಿಶುದ್ಧವಾದಂತ ಮೋಸ್ಕ್ ಆಗಿದೆ ಇಸ್ಲಾಮಿಗೆ ಜೆರುಸಲೇಮಿನ ಮೋಸ್ಕ್. ಅದೆಲ್ಲಿ ಇದೆ? ಟೆಂಪಲ್ ಸೈಟ್ ಅಲ್ಲಿದೆ. ಶಲೋಮೋನ್ ಹೆಚ್ಚು ಕಮ್ಮಿ 3000 ವರ್ಷ ಹಿಂದೆ ಕಟ್ಟಿಸಿದ ಆ ಟೆಂಪಲ್ ನ ಸೈಟ್ ನಲ್ಲಿದೆ ಇವತ್ತು ಮೋಸ್ಕ್. ಒಂದ್ ದಿವಸ ಬರುತ್ತೆ, ಅದು ಕಡವಲ್ಪಟ್ಟು ಅವರ ಟೆಂಪಲ್ ಕಟ್ಟಲ್ಪಡುತ್ತೆ. ಅದು ಬೇಡ ನಮಗೆ ಈಗ. ಅಂದ್ರೆ ಅನ್ಯ ಜನಾಂಗಗಳು ಜೆರುಸಲೇಮ್ ನಗರಿಯನ್ನ ತುಳಿತಾ ಇದ್ದಾರೆ ಇವತ್ತು. ಓಕೆ, ನೆಕ್ಸ್ಟ್ ಮುಂದಕ್ಕೆ ನೋಡೋಣ. ಇಸ್ರಾಯೇಲ್ ಜನರನ್ನು ದೇವರು ಚದರಿಸಿಬಿಟ್ಟಿದ್ದಾನೆ. ಯಾತಕ್ಕಾಗಿ? ಅವರ ಪಾಪದ ನಿಮಿತ್ತವಾಗಿ ದೇವರು ವಾರ್ನಿಂಗ್ ಕೊಟ್ಟಿದ್ದಾನೆ, ನಿಮ್ಮನ್ನು ಅನ್ಯ ದೇಶಕ್ಕೆ ಚದರಿಸ್ತಾನೆ ಎಂಬುದಾಗಿ. ಅವರು ಕೇರ್ ಮಾಡಲಿಲ್ಲ, ಅನ್ಯ ದೇಶಕ್ಕೆ ಹೋದ್ರು. ಅಂದ್ರೆ ಬಾಬಿಲೋನ್ ದೇಶಕ್ಕೆ ಹೋದ್ರು. ಬಾಬಿಲೋನ್ ದೇಶಕ್ಕೆ ಹೋಗಿ, ಅಲ್ಲಿಂದ ಪೇರ್ಷಿಯನ್ ದೇಶಕ್ಕೆ ಹೋಗಿ, ಅಲ್ಲಿಂದ ಗ್ರೀಕ್ ದೇಶಕ್ಕೆ ಹೋಗಿ, ಅಲ್ಲಿಂದ ರೋಮನ್ ಅಧೀನದಲ್ಲಿ ಇದ್ರು. ನಮ್ಮ ಕರ್ತನು ಬಂದಾಗ ಅವರು ರೋಮನ್ ಅಧೀನದಲ್ಲಿ ಇತ್ತು.
ಒಂದು ದೇಶ ಹೇಳಿ ಆಮೇಲೆ ಹೇಳ್ತಾನೆ, ನಿಮ್ಮನ್ನು ನಾನು ಪ್ರಪಂಚದ ಎಲ್ಲಾ ದೇಶಗಳಿಗೂ ಚತರಿಸುತ್ತೇನೆ. ಇಂಗ್ಲಿಷ್ ಅಲ್ಲಿ ಒಂದು ಚೆನ್ನಾಗಿದೆ, ಐ ವಿಲ್ ಸ್ಕ್ಯಾಟರ್ ಯು ಆನ್ ಆಲ್ ದ ಫೇಸ್ ಆಫ್ ದಿ ಅರ್ತ್. ಭೂಮಿಯ ಮುಖಕ್ಕೆಲ್ಲದಕ್ಕೂ ಚದರಿಸಿ ಬಿಡುತ್ತೇನೆ ಎಂಬುದಾಗಿ. ಐ ವಿಲ್ ಸ್ಕ್ಯಾಟರ್ ಯು ಅಬ್ರಾಡ್ ಆನ್ ಆಲ್ ದ ಫೇಸಸ್ ಆಫ್ ದಿ ಅರ್ತ್ ಎಂಬುದಾಗಿ. ಆ ದೇವರು ಅದಕ್ಕಿಂತ ಹೆಚ್ಚಾಗಿ ಹೇಳಿದ್ದಾನೆ, ನನ್ನ ಜನರನ್ನು ನಾನು ವಾಪಸ್ ಕರೆದು ತಂದು ಅವರ ದೇಶದಲ್ಲಿ ಇರಿಸ್ತೇನೆ ಎಂಬುದಾಗಿ. ಐ ವಿಲ್ ಪ್ಲಾಂಟ್ ದಮ್ ಇನ್ ದೇರ್ ಓನ್ ಲ್ಯಾಂಡ್. ಅವರ ದೇಶದಲ್ಲಿ ಅವರನ್ನ ಪ್ಲಾಂಟ್ ಮಾಡುತ್ತೇನೆ, ನಡುತ್ತೇನೆ. ಹೌದಾ, ತರ್ತಾ ಇದ್ದಾನೆ. ಆದ್ರೆ ಕೆಲವು ವರ್ಷಗಳ ಹಿಂದೆ ಯೆಶಾಯನ ಪುಸ್ತಕದಲ್ಲಿ, ಜೆರೆಮೀಯನ ಪುಸ್ತಕ 16, 14 18 ಮೆಲ್ಲ ಓದಿಕೊಳ್ಳಿ ಮನೆಯಲ್ಲಿ ಹೋಗಿ. 16ನೇ ಅಧ್ಯಾಯ 14 18. ಅದರಲ್ಲಿ ಈಗ ಯಾರಾದರೂ ಒಬ್ಬರು 16 ಮತ್ತು 17 ಮಾತ್ರ ಓದಿ. 16 ಮತ್ತು 17. ಯೆಹೋವನು ಹೀಗನ್ನುತ್ತಾನೆ, ಇಗೋ ನನ್ನ ಜನರನ್ನು ಹಿಡಿಯುವುದಕ್ಕೆ ಬಹುಮಂದಿ ಬೆಸ್ತರನ್ನು ಕರೆಯಿಸುವೆನು. ಆಮೇಲೆ ಎಲ್ಲಾ ಬೆಟ್ಟಗುಡ್ಡಗಳಿಂದಲೂ ಅವರ ನಡತೆಯನ್ನೆಲ್ಲ ದೃಷ್ಟಿಸುತ್ತೇನೆ. ಅದು ನನ್ನ ಮುಖಕ್ಕೆ ಮರೆಯಾಗಿಲ್ಲ. ಅವರ ಅಧರ್ಮವು ನನಗೆ ಗುಟ್ಟಲ್ಲ. 17. ಅವರ ನಡತೆಯನ್ನೆಲ್ಲ ದೃಷ್ಟಿಸುತ್ತೇನೆ, ಅದು ನನ್ನ ಮುಖಕ್ಕೆ ಮರೆಯಾಗಿಲ್ಲ. ಅವರ ಅಧರ್ಮವು ನನಗೆ ಗುಟ್ಟಲ್ಲ, ಪ್ರತ್ಯಕ್ಷದಲ್ಲೇ ಇದೆ. ಅವರ ಅಧರ್ಮಕ್ಕೂ ಪಾಪಕ್ಕೂ 2ರಷ್ಟು ಶಿಕ್ಷೆಯನ್ನು ಮೊದಲು ಕೊಡುವೆನು. ಹೆಣಗಳಂತಿರುವ ತಮ್ಮ ಹೇಯಕು ವಿಗ್ರಹಗಳಿಂದ ನನ್ನ ದೇಶವನ್ನು ಹೊಲಸು ಮಾಡಿ ನನ್ನ ಸ್ವಾಸ್ಥ್ಯವನ್ನು ತಮ್ಮ ಅಸಹ್ಯ ವಸ್ತುಗಳಿಂದ ತುಂಬಿಸಿದ್ದಾರಷ್ಟೇ. 17. ನನಗೆ ಬೇಕಾದ ಒಂದು ಐಟಮ್ ಬಂದಿಲ್ಲ ಅಲ್ಲಿ. ಐ ವಿಲ್ ಸೆಂಡ್ ಫಿಶರ್ಸ್ ಅಗೇನ್ಸ್ಟ್ ದಮ್. ಬೆಸ್ತರನ್ನು ಕಳಿಸುತ್ತಾನೆ. ಅದಾದ್ಮೇಲೆ ಬೆಸ್ತರನ್ನು ಕಳಿಸಿದಾಗ ಅವರು ಜಾಸ್ತಿ ಜನ ಹಿಂದಿರುಗಿ ಬರಲಿಲ್ಲ ಅವರ ದೇಶಕ್ಕೆ. ಆಮೇಲೆ ಬೇಟೆಗಾರನ್ನು ಕಳಿಸಿದ್ದಾನೆ ದೇವರು. ಬೇಟೆಗಾರನ್ನು ಬೆಸ್ತರು ಬಲೆ ಹಾಕಿ ಏನೋ ಹಿಡಿದಿರಬಹುದು, ಅವ್ರಿಗೆ ಅಷ್ಟು ನೋವಾಗಿಲ್ಲ. ಅನೇಕ ಕಾಯಿಲೆಗಳು ದೇವರು ಕಳಿಸಿದ್ದಾನೆ. ಅದರ ಮುಖಾಂತರವಾಗಿ ಅವರು ಪರವಾಗಿಲ್ಲ ನೋಡೋಣ ಎಂಬುದಾಗಿ ಅಲ್ಲೇ ಬದುಕೊಂಡ್ರು. ಅನ್ಯ ದೇಶಗಳಲ್ಲಿ ಸ್ವಂತ ದೇಶಕ್ಕೆ ಬರ್ಬೇಕೆಂಬಂತ ಒಂದು ಹಂಬಲ ಅವರಲ್ಲಿ ಹುಟ್ಟಿಲ್ಲ. ಆಮೇಲೆ ಬೇಟೆಗಾರನ್ನು ಕಳಿಸಿದ್ದಾನೆ. ಬೇಟೆಗಾರ, ಅದು ನಿಮ್ಮ ಪುಸ್ತಕದಲ್ಲಿ ಇರ್ಬೇಕಲ್ಲೋ, ನನ್ನ ಪುಸ್ತಕದಲ್ಲಿ ಇದೆ. 16, 17 ವಾಕ್ಯಗಳಲ್ಲಿ ಇಲ್ಲ. 14 18 ತನಕ ಮನೆಯಲ್ಲಿ ಓದ್ಕೊಳ್ಳಿ, ಅಲ್ಲಿ ಎಲ್ಲಾರು ಒಂದ್ ಕಡೆ ಇದೇ ಇರುತ್ತೆ. ಓಕೆ, ಬೇಟೆಗಾರನ್ನು ಕಳಿಸಿದ್ದಾನೆ ಅಂದ್ರೆ ಕೊನೆಯ ಬೇಟೆಗಾರ ಏನೋ ನಾಮಧೇಯ ಕ್ರಿಶ್ಚಿಯನ್ಸ್ ಅವರನ್ನು ಹಾಳು ಮಾಡಿದ್ರು, ಬಹಳಷ್ಟು ಜನಕ್ಕೆ ಕೊಂದು ಹಾಕಿದ್ರು. ಆಮೇಲೆ ಇಸ್ಲಾಂ ಧರ್ಮದವರು ಅವರನ್ನು ಕೊಂದು ಹಾಕಿದ್ರು. ಆಮೇಲೆ ಕಮ್ಯುನಿಸ್ಟ್ನವರು ಅವರನ್ನು ಕೊಂದು ಹಾಕಿದ್ರು. ಆದ್ರೂ ಅವರು ಚೆನ್ನಾಗಿದ್ದಾರೆ. ಅಮೆರಿಕ ಮತ್ತು ಯುರೋಪಿನಲ್ಲಿ ಇದ್ದವರು ಚೆನ್ನಾಗಿದ್ರು, ಅಂದ್ರೆ ಸಾಂಬತ್ತಿಕವಾಗಿ ಅವರು ಒಳ್ಳೆ ಪ್ರಾಸ್ಪೆರಿಟಿಯಲ್ಲಿ ಇದ್ರು. ಅವ್ರಿಗೆ ಯಾವ ಕೊರತೆ ಇರಲಿಲ್ಲ. ಅಂದವರು ಇರ್ಲಿ, ನಾವು ನೋಡೋಣ, ಮೆಲ್ಲ ಹೋಗೋಣ ಎಂಬುದಾಗಿ ನಿಧಾನ ಮಾಡಿದ್ರು. ಆವಾಗ ಅವರು ಹಿಟ್ಲರ್ ಅಂದ ಬೇಟೆಗಾರನ್ನ ಕಳಿಸಿದರು. ಅರ್ಥವಾಯ್ತಾ ನಿಮಗೆ? ಹಿಟ್ಲರ್ ಎಂಬಂದ ಬೇಟೆಗಾರನ್ನು ಕಳಿಸಿದರು. ಆವಾಗ ಥಿಯೋಡರ್ ಹೆರ್ಸಲ್ ಎಂಬಂತ ವ್ಯಕ್ತಿ ಪ್ಯಾರಿಸ್ನ ಅವನ ಆಫೀಸಲ್ಲಿ ಕೂತಾಗ ಒಂದು ಸೌಂಡ್ ಕೇಳಿಸ್ತು. ಏನಂದ್ರೆ, ಕಿಲ್ ಎ ಜ್ಯೂ ಅಂಡ್ ಸೇವ್ ಯುವರ್ ಸೋಲ್. ಒಬ್ಬ ಯಹೂದನನ್ನು ಸಾಯಿಸಿ ನಿನ್ನ ಆತ್ಮವನ್ನು ರಕ್ಷಿಸು ಎಂಬುದಾಗಿ. ಪ್ರಿಯರೇ, ಅದು ಕೇಳಿದವನು ನಡುಕ ಬಂತು. ಅವನು ಸುಮ್ಮನೆ ಕೂತಿಲ್ಲ, ಅವನು ಆಕ್ಷನ್ ಶುರುವಾಯ್ತು. ಶುರು ಮಾಡಿ ಸಯೋನಿಸ್ಟ್ ಮೂವ್ಮೆಂಟ್ ಶುರು ಮಾಡಿದಾನೆ. ಸಿಯೋನ್ ಪ್ರಯಾಣ ಎಂಬಂದ ಸಯೋನಿಸ್ಟ್ ಮೂವ್ಮೆಂಟ್. ಅದರ ಮುಖಾಂತರವಾಗಿ ಪ್ರಪಂಚದ ಎಲ್ಲಾ ಕಡೆಯಲ್ಲೂ ಇರುವಂತ ಯಹೂದ್ಯರಿಗೆ ಅವನ್ ಮೆಸೇಜ್ ಕೊಟ್ಟ. ನಾವು ನಮ್ಮ ಸ್ವಂತ ದೇಶದಲ್ಲಿ ಹೋಗದೇ ಇದ್ದರೆ, ನಮ್ಮ ಸ್ವಂತ ದೇಶದಲ್ಲಿ ಬದುಕದೇ ಇದ್ದರೆ ನಾವು ಇಲ್ಲಿ ಬದುಕಕ್ಕಾಗೋದಿಲ್ಲ. ಈ ಪ್ರಪಂಚದಲ್ಲಿ ಎಲ್ಲಿಯೂ ನಮಗೆ ಸ್ವಂತ ದೇಶವಿಲ್ಲ. ನಾವೆಲ್ಲರೂ ಅನ್ಯ ಜನಾಂಗಗಳಿಂದ ಬೇಟೆಯಾಡಲ್ಪಡ್ತಾ ಇದ್ದೇವೆ. ಆಮೇಲೆ ಸಯೋನಿಸ್ಟ್ ಮೂವ್ಮೆಂಟ್ ನ ಮುಖಾಂತರವಾಗಿ ಅನೇಕ ಚಟುವಟಿಕೆ ಕಾರ್ಯಗಳಾಯಿತು. ಫಸ್ಟ್ ವರ್ಲ್ಡ್ ವಾರ್ ನಲ್ಲಿ ರಷ್ಯಾದಿಂದ ಇಂಗ್ಲೆಂಡಿಗೆ ವಲಸೆ ಹೇಳ್ತಾರಲ್ಲ, ರಿಟರ್ನ್ ಆದಂದ ರಷ್ಯಾ ದೇಶದಿಂದ ಇಂಗ್ಲೆಂಡ್ ದೇಶಕ್ಕೆ
ಬಂದು ಸೆಟ್ಟಿಲ್ ಆದ ಒಬ್ಬ ಸೈಂಟಿಸ್ಟ್ ಇದ್ದ. ಅವನ ಹೆಸರು ಚೈನ್ ಬೀಸ್ಮ್ಯಾನ್ ಎಂಬುದಾಗಿ. ಚೈಮ್ ಬೀಸ್ಮ್ಯಾನ್ ಆ ವ್ಯಕ್ತಿ ಸೈಂಟಿಸ್ಟ್ ಆಗಿದ್ದ. ಫಸ್ಟ್ ವರ್ಲ್ಡ್ ವಾರ್ ನಲ್ಲಿ ಬ್ರಿಟನ್ ಒಂಥರ ಸೋಲಿನ ಮುಖ ಕಾಣ್ತಾ ಇತ್ತು. ಯಾಕಂದ್ರೆ ಅವರಿಗೆ ಈ ವೆಪನ್ಸ್ ಉಪಯೋಗಿಸ್ಲಿಕ್ಕೆ ನೈಟ್ರೋಜನ್ ಬೇಕಿತ್ತು. ನೈಟ್ರೋಜನ್ ಖಾಲಿ ಆಗಿಬಿಟ್ಟಿತ್ತು. ನೈಟ್ರೋಜನ್ ಇಲ್ಲ, ಯುದ್ಧ ಜೋರಾಗಿ ನಡೀತಾ ಇದೆ. ಅವನು ನೈಟ್ರೋಜನ್ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಒಂದು ಉಪಾಧಿ ಕಂಡುಹಿಡಿದ. ಅದರ ಮುಖಾಂತರವಾಗಿ ಸಾಕಷ್ಟು ನೈಟ್ರೋಜನ್ ಉತ್ಪಾದನೆ ಆಯಿತು. ಅದರ ಮುಖಾಂತರವಾಗಿ ಯುದ್ಧದಲ್ಲಿ ಬ್ರಿಟನ್ ಗೆಲುವು ಕಾಣಿಸಿಕೊಂಡಿತ್ತು. ಆವಾಗ ಯುದ್ಧವೆಲ್ಲವಾದ ಮೇಲೆ ಚೈಮ್ ಬೀಸ್ಮ್ಯಾನಿಗೆ ಕರೆದು ಬಿಟ್ಟು ಬ್ರಿಟಿಷ್ ಗವರ್ಮೆಂಟ್ ಕೇಳ್ತಾರೆ, ವಿ ಆರ್ ಗೋಯಿಂಗ್ ಟು ಆನರ್ ಯು, ವಾಟ್ ವೇ ಶಾಲ್ ವಿ ಆನರ್ ಯು? ಅವನ್ ನೋಡಿ, ಯುವರ್ ಮ್ಯಾಜೆಸ್ಟಿ, I don't want any honor for myself. I want a favor from your majesty. That is a land for my people. ನನಗೆ ಯಾವ ಸನ್ಮಾನನೂ ಬೇಕಾಗಿಲ್ಲ. ನನ್ನ ಜನರಿಗಾಗಿ ನೀವು ಒಂದು ಸ್ಥಳ ರೆಡಿ ಮಾಡಿ ಕೊಡ್ಬೇಕು. ಅದು ಬೇರೆಲ್ಲವಲ್ಲ, ನಮ್ಮ ಪಿತೃಗಳ ದೇಶ ಇಸ್ರಾಯೇಲ್ ದೇಶ. ಅದು ಇವತ್ತು ಯಾರಿಗೂ ಬೇಡದೆ ಬಿದ್ದಿದೆ, ಮರುಭೂಮಿಯಾಗಿ ಬಿದ್ದಿದೆ. ಅಲ್ಲಿಗೆ ನಮಗೆ ಒಂದು ಸ್ಥಳ ನೀವು ರೆಡಿ ಮಾಡಿ ಕೊಡ್ಬೇಕು. ಎಸ್, ಅವರ ಪಿತೃಗಳ ದೇವರು ಅವರಿಗಾಗಿ ಜೀವಿಸುತ್ತಾ ಇದ್ದಾನೆ. ಆತನು ಅವರಿಗಾಗಿ ಒಂದು ಕಾರ್ಯ ಮಾಡಿದ್ದಾನೆ. ಈ ಬ್ರಿಟಿಷ್ ಗವರ್ಮೆಂಟ್ ಮುಖಾಂತರವಾಗಿ ಬ್ರಿಟಿಷ್ ಗವರ್ಮೆಂಟ್ ಡಿಕ್ಲೇರ್ಡ್ ಒನ್ ಡಿಕ್ಲರೇಷನ್ ದಟ್ ಇಸ್ ಕಾಲ್ಡ್ ಬಾಲ್ಫೋರ್ ಡಿಕ್ಲರೇಷನ್. ಬಾಲ್ಫೋರ್ ಎಂಬಂತ ಫಾರಿನ್ ಮಿನಿಸ್ಟರ್ ಒಂದು ಡಿಕ್ಲೇರ್ ಮಾಡಿದ್ದಾನೆ. His Majesty's government will make all arrangements and extend all help to the people of Jews to establish a land for themselves in their father's land in Palestine ಎಂಬುದಾಗಿ. ಪ್ಯಾಲೆಸ್ಟೈನ್ ಅಲ್ಲಿ ಅವರ ಪಿತೃಗಳಿಗೆ ಒಂದು ದೇಶ ಇದ್ದಂತ ಸ್ಥಳದಲ್ಲಿ ಈಗ ಬ್ರಿಟಿಷ್ ಗವರ್ಮೆಂಟ್ ಸಹಾಯದಿಂದ ಒಂದು ದೇಶ ರೆಡಿ ಮಾಡಿ ಕೊಡ್ತೇವೆ ಎಂಬುದಾಗಿ ಒಂದು ಡಿಕ್ಲೇರ್ ಮಾಡಿದ ಬಾಲ್ಫೋರ್ ಡಿಕ್ಲರೇಷನ್ 1917ರಲ್ಲಿ ಫಸ್ಟ್ ವರ್ಲ್ಡ್ ವಾರ್ ಆಗಿ ಸ್ವಲ್ಪ ದಿವಸ ಆದ್ಮೇಲೆ. ಆ ಡಿಕ್ಲರೇಷನ್ ಆಗಿ ಸ್ವಲ್ಪ ದಿವಸಕ್ಕೆ ಪ್ರಪಂಚದಲ್ಲಿ ಇದ್ದಂತ ಎಲ್ಲಾ ಯಹೂದರಿಗೆ ವಿಷಯ ಗೊತ್ತಾಗಿ ಒಬ್ಬೊಬ್ಬರಾಗಿ ಇಸ್ರಾಯೇಲ್ ದೇಶಕ್ಕೆ ಬರ್ತಾ ಇದ್ದಾರೆ. ಬಂದಾಗ ಅವರಿಗೆ ಸಿಕ್ಕಿದ್ದೇನು? ಪ್ರದೇಶ, ಮರುಭೂಮಿ. ಸುಮಾರು 2000 ವರ್ಷ ಮೇಲಾಯ್ತು. ಸ್ವಂತ ಜನರಿಲ್ಲದೆ ಆ ದೇಶ ಬಳಲುತ್ತಾ ಇತ್ತು. ಆ ದೇಶದಲ್ಲಿ ಯಹೂದ್ಯ ಜನರಿಲ್ಲದಾದ್ರೆ ಅದು ಸತ್ತು ಹೋಗುತ್ತೆ, ಆ ದೇಶವಿಲ್ಲದಿದ್ರೆ ಯಹೂದ್ಯರು ಸತ್ತು ಹೋಗುತ್ತೆ ಎಂಬುದಾಗಿ ಒಂದು ಗಾದೆ ಕೂಡ ಇದೆ. ಅದರ ಪ್ರಕಾರವಾಗಿ ಯಹೂದ್ಯರು ಆ ದೇಶಕ್ಕೆ ಬರ್ಲಿಕ್ಕೆ ಸಾಧ್ಯವಾಯಿತು. ಕೆಲವರಾಗಿ ಬರ್ತಾ ಇದ್ದ ಹಾಗೆ ಅವರು ಸೆಕೆಂಡ್ ವರ್ಲ್ಡ್ ವಾರ್ ಆಯ್ತು. ಅವರನ್ನು ನೋಡಿದವರೆಲ್ಲರೂ ಇವರು ಶತ್ರುಗಳ ಸ್ಪೈಸ್ ಎಂಬುದಾಗಿ ಅವರನ್ನು ಹಾಳು ಮಾಡ್ಲಿಕ್ಕೆ, ಕೊಂದು ಹಾಕಲಿಕ್ಕೆ ಪ್ರಯತ್ನ ಪಟ್ಟರು. ಅವಾಗ ಅವರು ಜ್ಞಾಪಿಸಿಕೊಂಡರು, ನಮ್ಮ ದೇವರು ಹೇಳಿದಂತ ಆ ವಾರ್ನಿಂಗ್, ಆ ತಾಕೀತ್ ನೆರವೇರ್ತಾ ಇದೆ. ಐ ವಿಲ್ ಸೆಂಡ್ ಹಂಟರ್ಸ್ ಆಫ್ಟರ್ ಯು ಎಂಬುದಾಗಿ ಹೇಳಿದ್ದು, ಬೇಟೆಗಾರರನ್ನು ನಿಮ್ಮ ಹಿಂದೆ ಕಳಿಸುತ್ತೇನೆ ಎಂಬುದಾಗಿ ಹೇಳಿದ್ದವರಿಗೆ ಜ್ಞಾಪಕಕ್ಕೆ ಬಂತು, ಹೌದು ನಾವಿನ್ನು ಈ ಬೇರೆ ಬೇರೆ ದೇಶಗಳಲ್ಲಿ ಇರ್ಲಿಕ್ಕೆ ಆಗುವುದಿಲ್ಲ, ವಿ ಮಸ್ಟ್ ಗೋ ಟು ಅವರ್ ಓನ್ ಲ್ಯಾಂಡ್ ಎಂಬುದಾಗಿ ಅವರು ವಾಪಸ್ ಅವರ ದೇಶಕ್ಕೆ ಬರ್ಲಿಕ್ಕೆ ಪ್ರಯತ್ನ ಪಟ್ಟರು. ಅನೇಕರು ಬಂದ್ರು. ಆ 1948 ಮೇ 14ರಲ್ಲಿ ಅವರು ಒಂದು ಡಿಕ್ಲರೇಷನ್ ಕೊಟ್ಟರು ಪ್ರಪಂಚಕ್ಕೆ. ಏನಂದ್ರೆ, ಇಸ್ರಾಯೇಲ್ ಇಸ್ ಡಿಕ್ಲೇರ್ಡ್ ಎ ರಿಪಬ್ಲಿಕ್ ಎಂಬುದಾಗಿ ಅದು ಡಿಕ್ಲೇರ್ ಮಾಡಿಕೊಂಡು ಒಂದು ರಿಪಬ್ಲಿಕ್ ಆಯಿತು. 1948 ಮೇ 14ನೇ ತಾರೀಕು. ಆ ದಿವಸದಿಂದ ಅವರು ಸ್ವಂತ ದೇಶದಲ್ಲಿ ಇದ್ದಾರೆ. ಎಲ್ಲರೂ ಇಲ್ಲ, ಕೆಲವರು ಮಾತ್ರ. ಈಗಲೂ ಅಷ್ಟೇ, ಅರ್ಧ ಜನ ಇಲ್ಲ, ಬಾಕಿ ಅರ್ಧ ಜನ ಪ್ರಪಂಚದ ಎಲ್ಲಾ ಕಡೆಯಲ್ಲೂ ಇದ್ದಾರೆ. ಅವರ ಕಂಪ್ಲೀಟ್ ಆಗಿ ಬರುವಂತ ರಿಟರ್ನ್ ಇದೆಯಲ್ಲ, our complete return to their own land, that will be fulfilled in our Lord's millennial reign. ನಮ್ಮ ಕರ್ತನ 1000 ವರ್ಷದ ಆಳ್ವಿಕೆಯ ಸಮಯದಲ್ಲಿ ಅವರೆಲ್ಲರೂ ತಮ್ಮ ದೇಶಕ್ಕೆ ಬರ್ತಾರೆ. ಕರ್ತನ ಹೇಳಿದ್ದಾನೆ, ಆವಾಗ ಮನುಷ್ಯ ಕುಮಾರನು ತನ್ನ ದೂತರನ್ನು ಕಳುಹಿಸಿ ತನ್ನ ಜನರನ್ನು ಆಕಾಶದ ಕಟ್ಟ ಕಳೆಯಿಂದ
ಸೇರಿಸಿಕೊಳ್ಳುತ್ತಾನೆ ಎಂಬುದಾಗಿ. ಆ ಸಮಯ ಬರ್ತಾ ಇದೆ. ಈಗ ಅವರು ಒಂದೊಂದಾಗಿ ಸೇರ್ತಾ ಇದ್ದಾರೆ ಅವರ ಸ್ವಂತ ದೇಶಕ್ಕೆ. ದೇವರ ನಾಮಕ್ಕೆ ಮಹಿಮೆಯಾಗಲಿ. ಅವರು ಬಂದಾಗ ಏನ್ ಸಿಕ್ಕಿತ್ತು ಅವರಿಗೆ? ಮರುಭೂಮಿ ಸಿಕ್ಕಿತ್ತು. ಅದರಲ್ಲಿ ಏನು ಬೆಳೆಯಕ್ಕೆ ಸಾಧ್ಯವಾಗಿರ್ಲಿಲ್ಲ. ಆದ್ರೆ ಇಂದು ನೀವು ಹೋಗಿ ಅವರು ಏನ್ ಬೆಳೀತಾ ಇದ್ದಾರೆ ಎಂಬುದಾಗಿ ಅದಕ್ಕೆ ಪ್ರವಾದನೆ ಇದೆ. ಅದೊಂದು ಓದ್ಬೇಕು ಯಾರಾದ್ರೂ ಒಬ್ಬರು ಓದಿ. ಯೆಶಾಯ 35:1-2. ಯೆಶಾಯ 35:1-2. The desert shall rejoice. ಅರಣ್ಯವು ಮರುಭೂಮಿಯು ಆನಂದಿಸುವುದು, ಒಣನೆಲವು ಹರ್ಷಿಸಿ ತಾವರೆಯಂತೆ ಕಳಕಳಿಸುವುದು. ಅದು ಸಮೃದ್ಧಿಯಾಗಿ ಹೂಬಿಟ್ಟು ಉತ್ಸಾಹ ಧ್ವನಿಯನ್ನು ಉಲ್ಲಾಸಿಸುವುದು. ಲೆಬನೋನಿನ ಮಹಿಮೆಯು ಕರ್ಮೆಲಿನ ಮತ್ತು ಸಾಕು ಬ್ರದರ್. ಥ್ಯಾಂಕ್ ಯು. ಸಾಕು, ಗೊತ್ತಾಯ್ತಲ್ಲ ನಿಮಗೆ. ದ ಡೆಸರ್ಟ್ ಅಂಡ್ ದಿ solitary place shall be glad for them, and the desert shall rejoice and be glad for them, and blossom as a rose. ಚೆನ್ನಾಗಿದೆ, ಓದಿ. ಮರುಭೂಮಿ ಏನಾಗುತ್ತೆ ಎಂಬುದಾಗಿ ಸುಮಾರು 2500-600 ವರ್ಷ ಹಿಂದೆ ದೇವರು ತನ್ನ ಪ್ರವಾದಿಯ ಮುಖಾಂತರವಾಗಿ ಪ್ರವಾದನೆ ನುಡಿದಂತ ಸತ್ಯ ಇವತ್ತು ನಮ್ಮ ಕಣ್ಣೆದುರಿಗೆ ನೆರವೇರ್ತಾ ಇದೆ. ಇಂದು ಪ್ರಪಂಚದಲ್ಲಿ ಅತಿ ಮನೋಹರವಾದಂತ, ಅತಿ ಫೆರ್ಟೈಲ್ ಆಗಿರುವಂತ ಲ್ಯಾಂಡ್ ಇಸ್ರಾಯೇಲ್ ದೇಶ. ಅದೇನು ಮರುಭೂಮಿ ಆಗಿದ್ದು. ಅವ್ರು ಬಂದಾಗ ಅವರಿಗೆ ಸಿಕ್ಕಿದ್ದು ಮರುಭೂಮಿ. ಆದ್ರೆ ಇಂದು ಅದು ಏದೇನ್ ತೋಟದ ಹಾಗೆ ಬರ್ತಾ ಇದೆ. ಅದು ಯಾವಾಗ ಫುಲ್ಫಿಲ್ ಆಗುತ್ತೆ? ಕಂಪ್ಲೀಟ್ ಆಗಿ ನಮ್ಮ ಕರ್ತನ ಆಳ್ವಿಕೆಯ ಸಮಯ. ಈಗ ದಟ್ ಈಸ್ ಜಸ್ಟ್ ಸ್ಟಾರ್ಟಿಂಗ್ ಇಟ್ಸ್ ಫುಲ್ಫಿಲ್ಮೆಂಟ್. ಅದು ಅದರ ನೆರವೇರಿಕೆ ಇವತ್ತು ಶುರುವಾಗಿದೆ ಅಷ್ಟೇ. ಇನ್ನು ಅವರಿಗೆ ಕ್ಯಾಪಿಟಲ್ ಸಿಟಿ ಇಲ್ಲ ಇವತ್ತು. ಟೆಲ್ ಅವೀವ್ ಇತ್ತು ಇಷ್ಟು ದಿವಸ. ಆದ್ರೆ ಇವತ್ತು ಧೈರ್ಯ ಮಾಡಿ ಜೆರುಸಲೇಮ್ ಅವರ ಕ್ಯಾಪಿಟಲ್ ಎಂಬುದಾಗಿ ಡಿಕ್ಲೇರ್ ಮಾಡಿಕೊಂಡು ಅವರಿದ್ದಾರೆ. ಅವರು ಡಿಕ್ಲೇರ್ ಮಾಡಿದ ತಕ್ಷಣವೇ ಸುತ್ತಲೂ ಇದ್ದಂತ ಇಸ್ಲಾಮಿಕ್ ನೇಷನ್ಸ್ ಎಲ್ಲ ಅವರಿಗೆ ಎಗನಿಸ್ತಾ ಇತ್ತು. ಪ್ರಪಂಚವೇ ಎಗನಿಸ್ತಾ ಇತ್ತು. ಈಗ ಬ್ರಿಟನ್ ಕೂಡ ಅವರಿಗೆ ಎಗನಿಸ್ಟ್ ಆಗಿ ನಿಂತಿದ್ದಾರೆ. ಫಸ್ಟ್ ಬಾಲ್ ಫಾರ್ ಡಿಕ್ಲರೇಷನ್ ಯಾವ ನೇಷನ್ ಮಾಡಿತ್ತೋ ಆ ನೇಷನ್ ಕೂಡ ಇಂದ ಅವರಿಗೆ ಎಗನಿಸ್ಟ್ ಆಗಿ ನಿಂತಿದೆ. ಯುರೋಪ್ ಅವರಿಗೆ ಎಗನಿಸ್ಟ್ ಆಗಿ ನಿಂತಿದೆ. ಆದ್ರೆ ಅಮೆರಿಕ ಮಾತ್ರ ಇಂದು ಅಲ್ಪ ಸ್ವಲ್ಪವಾಗಿ ಅವರ ಸಪೋರ್ಟ್ಗೆ ನಿಂತಿದೆ. ಅವರ ಸಪೋರ್ಟ್ಗೆ ನಿಂತಿರೋ ಕಾರಣ ಇಂದು ನಾಶವಾಗದೆ ಅಮೆರಿಕ ಉಳ್ಕೊಂಡಿದೆ. ಇನ್ನು ಅವರು ಕೂಡ ಅವರ ಸಹಾಯದಿಂದ ಹಿಂಜಾರಿ ಹೋಗ್ತಾರೆ. ಆವಾಗ ಈ ಅಮೆರಿಕ ಕೂಡ ನಾಶವಾಗುತ್ತೆ. ಅದು ಬೇರೆ ಸ್ಟೋರಿ, ಅದು ಈಗ ಬೇಡ. ಆಯ್ತು. ಈ ಜೆರುಸಲೇಮ್ ಸಿಟಿ ಅವರಿಗೆ ಇನ್ನು ಕ್ಯಾಪಿಟಲ್ ಆಗಿ ಸಿಕ್ಕಿಲ್ಲ. ಅವರು ಡಿಕ್ಲೇರ್ ಮಾಡಿಕೊಂಡಿದ್ದಾರೆ. ನ್ಯೂ ಜೆರುಸಲೇಮ್ ಅಲ್ಲಿ ಮಾತ್ರ ಅವರಿದ್ದಾರೆ. ಈಗ ಅವರ ಪಿತೃಗಳ ಸಮಾಧಿ ಇರುವಂತಹ ಓಲ್ಡ್ ಜೆರುಸಲೇಮ್ ಅವರ ಕೈಯಲ್ಲಿ ಇನ್ನೂ ಸಿಕ್ಕಿಲ್ಲ. ಅವರ ಟೆಂಪಲ್ ಸೈಟ್ ಇನ್ನೂ ಅವರ ಕೈಗೆ ಬಂದಿಲ್ಲ. ಅವರ ಟೆಂಪಲ್ ರೆಡಿ ಮಾಡ್ಲಿಕ್ಕಾಗಿ, ಟೆಂಪಲ್ ಕನ್ಸ್ಟ್ರಕ್ಷನ್ ಮಾಡ್ಲಿಕ್ಕಾಗಿ ನಾನು ಪ್ರೈಮರಿ ಸ್ಕೂಲ್ ಇದ್ದಾಗ ಕೇಳಿದ ವಿಷಯ. 1950ಗಳಲ್ಲಿ ಏನು 4 ಕಾರ್ಗೋ ಶಿಪ್ ಫುಲ್ ಮಾರ್ಬಲ್ ತಂದು ಸ್ಟಾಕ್ ಮಾಡಿದ್ದಾರೆ. ಯಾವಾಗ? ಹೆಚ್ಚು ಕಮ್ಮಿ 60-70 ವರ್ಷ ಹಿಂದೆ. ಅಷ್ಟು ತಯಾರಾಗಿದ್ದಾರೆ ಅವರು ಟೆಂಪಲ್ ಕಟ್ಟಲಿಕ್ಕೆ. ಶಲೋಮೋನ್ ಕಟ್ಟಿದ ಟೆಂಪಲ್ ಗಿದ್ದ ಟೆಕ್ನಿಕಲಿ ಅಡ್ವಾನ್ಸ್ಡ್ ಆದಂತ ಒಂದು ಟೆಂಪಲ್ ಅವರು ಕಟ್ತಾರೆ. ಅದಕ್ಕಾಗಿ ರೆಡಿ ಆಗಿ ನಿಂತಿದ್ದಾರೆ. ಅದು ಮುಂದೆ ಬೇರೆ ಬೇರೆ ಏನೇನೋ ಕಥೆಗಳಾಗುತ್ತೆ. ಅದಕ್ಕೆ ಅದು ಅಂತ್ಯಕಾಲದ ಸೂಚನೆಗಳ ಮಧ್ಯದಲ್ಲಿ ಅದು ಒಂದೊಂದು ಬರುತ್ತೆ. ಓಕೆ, ಅವ್ರು ರೆಡಿ ಇದ್ದಾರೆ ಅವರ ಟೆಂಪಲ್ ಕಟ್ಟಲಿಕ್ಕೆ. ಆ ಟೆಂಪಲ್ ಯಾಕೆ ಕಟ್ಟುತ್ತಾ ಇಲ್ಲ? ಈಗ ಆ ಟೆಂಪಲ್ ಕಟ್ಟಬೇಕಾದ್ರೆ ಅಲ್ಲಿಂದ ಆ ಮೋಸ್ಕ್ ಇಲ್ಲದಂತ ಆಗ್ಬೇಕು. ಈಗ ಟಚ್ ಮಾಡಕ್ ಆಗಲ್ಲ. ಯಹೂದ್ರಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ ನೋಡಿ. ಆದ್ರೂ ಅವ್ರು ಬಿಡ್ತಾರ? ಜೆರುಸಲೇಮ್ is the soul of the Jews. Jerusalem is the soul of the Jews. ಯಹೂದ್ಯನ ಪ್ರಾಣವಾಗಿದೆ ಜೆರುಸಲೇಮ್. 137ನೇ ಕೀರ್ತನೆ 5:6. 137 5:6. ಅವರಿಗೆ ಅವರ ಬಲಗೈ ಬೇಕಾಗಿಲ್ಲ, ಅವರ ನಾಲಿಗೆ ಬೇಕಾಗಿಲ್ಲ. ಅವರಿಗೆ ಬೇಕಾದದ್ದು ಜೆರುಸಲೇಮ್. ನೀವು ಮನೆಯಲ್ಲಿ ಹೋಗಿ ಓದ್ಕೊಳ್ಳಿ. ಟೈಮ್ ಆಯ್ತಾ? ನನಗೆ ಗೊತ್ತಾಗ್ತಾ ಇಲ್ಲ. ಟೈಮ್ ಇದೆಯಾ? ಮಾತಾಡಿ ಇನ್ನೂ 10 minutes ಇದೆ ಅಂಕಲ್. ಯೆರೂಸಲೇಮೇ
ನಾನು ನಿನ್ನನ್ನು ನೆನೆಸದಿದ್ದರೆ, ದಯವಿದ್ಯಾ? ನಾನು ನಿನ್ನನ್ನು ಮರೆತು ಬಿಟ್ಟರೆ ನನ್ನ ಬಲಗೈ ಮರೆತು ಹೋಗಲಿ. ಆಯ್ತು ಅಂದ್ರೆ ನನಗೆ ತಿಳಿಸ್ಬೇಕು. 5 minutes uncle, 5 minutes. No problem. 5 minutes ನಿಮ್ಮ uncle. ವಾಯ್ಸ್ ಕೇಳಿಸ್ತಾ ಇಲ್ಲ ನನಗೆ. 5 minutes. ತಿಳಿಸಿ ಅಷ್ಟೇ. Okay uncle. ನೋಡಿ ನೋಡಿ, ಬಲಗೈಯು ನನಗೆ ಬೇಕಾಗಿಲ್ಲ. ಓದ್ಲಾ ಬ್ರದರ್? 5 minutes. ಓಕೆ ನಾನು ನಿಲ್ಲಿಸಿಬಿಡ್ತೇನೆ. ಹಾಗಾದ್ರೆ ಈ ಜೆರುಸಲೇಮಿನಲ್ಲಿ ಅವರು ಟೆಂಪಲ್ ಕಟ್ಟಲಿಕ್ಕೆ ಸಾಧ್ಯಕ್ಕೆ ಆಗೋದಿಲ್ಲ. ಈಗ ಇನ್ನೊಂದು ನೋಡಿ, ಜೆರುಸಲೇಮ್ ದಟ್ ಈಸ್ ದ ಮೋರ್ ಡೇಂಜರಸ್ ಕ್ರೈಸಿಸ್ ಇನ್ ದ ವರ್ಲ್ಡ್. ಪ್ರಪಂಚದಲ್ಲಿರುವಂತಹ ಭಯಂಕರವಾದಂತ ನಾಶಕರವಾದಂತ ಸಮಸ್ಯೆ ಏನಂದ್ರೆ ಅದು ಜೆರುಸಲೇಮ್. ಯಹೂದ್ಯರು ಬಿಟ್ಟುಕೊಡೋದಿಲ್ಲ, ಅರಬಿಗಳು ಅವರು ಬಿಟ್ಟುಕೊಡೋದಿಲ್ಲ. ಹಾಗಾದ್ರೆ ಯಹೂದ್ಯನು ಹೇಗೆ ಅಲ್ಲಿ ತಮ್ಮ ಕ್ಯಾಪಿಟಲ್ ಆಗಿ ಅದು ಮಾಡಿಕೊಳ್ಬೇಕು? ಓದಿ ಸಕರಿಯ 12:1-3. ಸಕರಿಯ 12:1-3 ಓದೋದು ಬೇಡ, ಬರೆದಿಟ್ಕೊಳ್ಳಿ, ಮನೇಲಿ ಹೋಗಿ ಸ್ಟಡಿ ಮಾಡಿ. ಆ ಜೆರುಸಲೇಮಿನ ವಿಷಯದಲ್ಲಿ ಒಂದು ಸಣ್ಣ ಯುದ್ಧವಾಗುತ್ತೆ. ಆ ಯುದ್ಧ ಆಗುವ ಯುದ್ಧವಾಗುತ್ತೆ, ವರ್ಲ್ಡ್ ವಾರ್ ಆಗುತ್ತೆ. ಬರ್ಕೊಳ್ಳಿ, ಸಕರಿಯ 14:1-4. ಸಕರಿಯ 14:1-4, ಹಾಗೆ 12-15. 12-15 ಯಾರಾದ್ರೂ ಒಬ್ಬರು ಓದಿದ್ರೆ ಒಳ್ಳೇದು. ಲಾಸ್ಟ್ ಓದ್ಬಿಡಿ. 14 ಯೆರೂಸಲೇಮಿನ ಮೇಲೆ ಯುದ್ಧ ಮಾಡಿದ ಸಕಲ ಜನಾಂಗಗಳಿಗೂ ಯೆಹೋವನು ಈ ವ್ಯಾಧಿಯನ್ನು ತಗಲಿಸುವನು. ಹೆಜ್ಜೆಯ ಮೇಲೆ ನಿಂತ ಹಾಗೆಯೇ ಅವರ ಮಾಂಸವು ಕೊಳೆತು ಹೋಗುವುದು, ಕಣ್ಣುಗುಣಿಯಲ್ಲೇ ಹಿಂಗುವುದು, ನಾಲಿಗೆಯು ಬಾಯಲ್ಲೇ ಕ್ಷಯಿಸುವುದು. ಆ ದಿನದಲ್ಲಿ ಯೆಹೋವನು ಓದ್ಕೊಳ್ಳಿ. ಅದೇನಂದ್ರೆ ಇಟ್ ಇಸ್ ನಥಿಂಗ್ ಬಟ್ ನ್ಯೂಕ್ಲಿಯರ್ ರಿಯಾಕ್ಷನ್. ನ್ಯೂಕ್ಲಿಯರ್ ಬಾಂಬ್ ಆಗ್ತಾರೆ ಅಲ್ಲಿ. ಯೆಹೋವನು ಶಿಕ್ಷಿಸಲಿಕ್ಕಿರುವಂತ ಶಿಕ್ಷಾ ವಿಧಿಯದು. ಯೆರೂಸಲೇಮಿನ ಮೇಲೆ ಯುದ್ಧ ಮಾಡಲಿಕ್ಕೆ ಬರುವಂತಹ ಸಕಲ ಜನಾಂಗಗಳ ಮೇಲೆ ಯೆಹೋವನು ಈ ವ್ಯಾಧಿಯನ್ನು ತಗುಲಿಸುತ್ತಾನೆ. ಹೌದಾ? ಟೈಮ್ ಇದ್ರೆ 1-2 ನಿಮಿಷ ಒಂದೇ ಒಂದು ವಿಷಯ ನೋಟ್ ಮಾಡಿಕೊಳ್ಳಿ, ಓದೋದೇನು ಬೇಡ. ಡ್ಯೂಟ್ರೋನಮಿ ಧರ್ಮೋಪದೇಶಕಾಂಡ 33:24, 33:24. ಅಲ್ಲಿ ಏನಂತ ಹೇಳಿದ್ದಾರೆ? ಪ್ರಪಂಚದ ಆಯಿಲ್ ರಿಸರ್ವ್ಸ್ ಇದೆಯಲ್ಲ, ಪೆಟ್ರೋಲಿಯಂ ಪ್ರೊಡಕ್ಷನ್ ರಿಸರ್ವ್ಸ್, ಅದರ ಸೋರ್ಸ್ ಇರುವುದು ಈ ಆಶೇರ್ ಗೋತ್ರಕ್ಕೆ ಸಂಬಂಧಪಟ್ಟ ಸ್ಥಳದಲ್ಲಿ. ಆಶೇರ್ ಗೋತ್ರಕ್ಕೆ ಸಂಬಂಧಪಟ್ಟ ಸ್ಥಳದಲ್ಲಿ ಇಂದು ಇಸ್ರಾಯೇಲ್ ಮೆಡಿಟರೇನಿಯನ್ ಸಮುದ್ರದಲ್ಲಿ 160 ಕಿಲೋಮೀಟರ್ ದೂರದಲ್ಲಿ ಹೋಗಿ ಆ ಒಂದು ಆಯಿಲ್ ವೆಲ್ ರೆಡಿ ಮಾಡಿ ಅವರ ದೇಶಕ್ಕೆ ಬೇಕಾದದ್ದು, ಆಮೇಲೆ ಅಲ್ಪ ಸ್ವಲ್ಪವಾಗಿ ಎಕ್ಸ್ಪೋರ್ಟ್ ಮಾಡ್ಲಿಕ್ಕೆ ಬೇಕಾದದ್ದು ಅವರು ಎಕ್ಸ್ಪ್ಲೋರ್ ಮಾಡಿ ತೆಗಿತಾ ಇದ್ದಾರೆ. ಆಯಿಲ್, ಪೆಟ್ರೋಲಿಯಂ ಪ್ರೊಡಕ್ಟ್ಸ್. ದೇವರ ವಾಕ್ಯ ಸತ್ಯವಾಗಿದೆ. ಯಾವ ಸುಳ್ಳು ಅದರಲ್ಲಿ ಇಲ್ಲ, ಯಾವ ಮಿಸ್ಟೇಕು ಅದರಲ್ಲಿ ಇಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರೇ, ನೀವು ಕ್ಷಮೆಯಿಂದ ಇಷ್ಟೊತ್ತು ಕೇಳಿಸ್ಕೊಂಡು ಕೂತಿದ್ರಲ್ಲ, ಇನ್ನೂ ಇದೆ ಕೆಲವು ವಿಷಯಗಳು. ನಮ್ಮ ದೇವರ ವಾಕ್ಯ ಸತ್ಯವಾಗಿದೆ. ನಮ್ಮ ದೇವರ ವಾಕ್ಯಕ್ಕಾಗಿ ನಾವು ನಿಲ್ಲೋಣ. ಆ ವಾಕ್ಯ ಕೊಟ್ಟ ದೇವರಿಗಾಗಿ ನಾವು ನಿಲ್ಲೋಣ. ನಮ್ಮನ್ನು ರಕ್ಷಿಸಿದ ನಮ್ಮ ಕರ್ತನಿಗಾಗಿ ನಿಲ್ಲೋಣ. ಅವನ ಸಾಕ್ಷಿಗಳಾಗಿ ನಾವು ಜೀವಿಸೋಣ. ಕರ್ತನ ನಾಮಕ್ಕೆ ಮಹಿಮೆಯಾಗಲಿ.